ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ನಿನ್ನೆ ಬಾಬ್ ದಾದಾರವರು ಮಕ್ಕಳ ಫಲಿತಾಂಶವನ್ನ ನೋಡ್ತಾ ಇದ್ರು. 3 ಭಾಗ್ಯದ ರೇಖೆಯನ್ನ ನೋಡ್ಕೊಳ್ತಾ ಇದ್ರು. ಆತ್ಮೀಯರೇ, ಲೌಕಿಕದಲ್ಲೂ ಕೂಡ ಭಾಗ್ಯ ಯಾವುದರ ಆಧಾರದ ಮೇಲೆ ಬರ್ತದೆ ಹೇಳಿ? ಭಾಗ್ಯ ಅಂತಂದ್ರೇನು? ಭಾಗ್ಯ ಅಂದ್ರೇನು? ಭಾಗ್ಯ ಅಂದ್ರೆ ಯಾವುದೋ ಒಂದು ಮಹಿಳೆ, ಸ್ತ್ರೀ ಅಲ್ಲ. ಅದೃಷ್ಟ. ಅದೃಷ್ಟ. ಪ್ರಾರಬ್ಧ. ನೋಡಿ, ಅದೃಷ್ಟ ಅಂತ ಬಾಯಲ್ಲಿ ಹೇಳ್ತೀವಿ, ಅದು ಯಾವುದೇ ಅದೃಷ್ಟ ಇಲ್ಲ. ನಾವು ಮಾಡಿರುವಂತ ಕರ್ಮದ ಫಲನೇ ಏನಾಗತ್ತೆ, ನಮ್ಗೆ ಸಿಗತ್ತೆ ಅಲ್ವಾ? ಸತ್ಯುಗದಲ್ಲಿ ನಾವು ರಾಜರಾಗಿರ್ತೀವಿ, ಹೌದೋ ಅಲ್ವೋ? ಆಗ್ತೀವಾಗಲ್ವೋ? ಆಗ್ತೀವಣ್ಣ. ಸರಿ. ಅದೃಷ್ಟದಿಂದನೋ ಪುರುಷಾರ್ಥದಿಂದನೋ? ಪುರುಷಾರ್ಥದಿಂದ ಅಲ್ವಾ? ಇವಾಗ ಅದೃಷ್ಟ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗತ್ತಾ? ವರ್ತಮಾನ ಸಮಯದಲ್ಲಿ ನಾವು ಸಂಪಾದನೆ ಮಾಡಿದ್ರೆ ತಾನೇ ಹಣ ಬರ್ತದೆ. ಹಣ ಬಂದ್ರೆ ಏನಾಗ್ತದೆ? ಸಾಧನವನ್ನ ತಗೊಳ್ಬಹುದು. ಸಾಧನವನ್ನ ತೆಗೆದುಕೊಂಡ್ರೆ ನಮ್ಮ ಜೀವನದ ಗುಣಮಟ್ಟ ಏನಾಗ್ತದೆ? ಹೆಚ್ಚಿಗೆ ಆಗತ್ತೆ. ಅಂದಮೇಲೆ ಭಾಗ್ಯ ಬರಬೇಕು ಅಂತ ನಾನು ಸಂಪಾದನೆ ಮಾಡ್ಬೇಕಲ್ವಾ? ಮತ್ತೆ ಸಂಪಾದನೆ ಮಾಡಿರೋದನ್ನು ಕೂಡ ಸರಿಯಾಗಿ ವಿನಿಯೋಗ ಮಾಡಬೇಕು, ಉಪಯೋಗ ಮಾಡಿಕೊಳ್ಬೇಕು. ವ್ಯರ್ಥವಾಗಿ ಖರ್ಚು ಮಾಡಿದಾಗ ಭಾಗ್ಯನೂ ಕೂಡ ಏನಾಗ್ತದೆ? ಹೊರಟೋಗ್ಬಿಡ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಯಾವ ಭಾಗ್ಯದ ಬಗ್ಗೆ ಮಾತಾಡ್ತಿದ್ದಾರೆ? ಆತ್ಮದ ಭಾಗ್ಯನೋ ಶರೀರದ ಭಾಗ್ಯನೋ? ಆತ್ಮದ ಭಾಗ್ಯ. ಆತ್ಮದ ಭಾಗ್ಯ ಯಾವುದರ ಆಧಾರದ ಮೇಲೆ ಸಿಗ್ತದೆ? ಪುರುಷಾರ್ಥದ ಮೇಲೆ. ಪರಮಾತ್ಮನ ಜೊತೆಯ ನಿಮ್ಮ ವ್ಯವಹಾರ, ಕರ್ಮ, ಸಂಪಾದನೆ, ಸಾಧನೆ, ಪುರುಷಾರ್ಥ, ತಪಸ್ಸು, ಸೇವೆ, ಇದರ ಆಧಾರದ ಮೇಲೆ ಏನಾಗ್ತದೆ? ಆತ್ಮದ ಭಾಗ್ಯ ಅವಲಂಬನೆ ಆಗಿರ್ತದೆ. ಅದಕ್ಕಾಗಿ ಬಾಬಾ 3 ಭಾಗ್ಯದ ರೇಖೆಯನ್ನು ನೋಡ್ತಿದ್ದಾರೆ. ಒಂದು ಪರಮಾತ್ಮನ ಪಾಲನೆ, ಎರಡನೇದು ಶಿಕ್ಷಣ, ಶಿಕ್ಷಕರ ವಿದ್ಯೆ, ಶಿಕ್ಷಕನ ರೂಪದಲ್ಲಿ ಶಿಕ್ಷಣ. ಹೇಗೆ ಲೌಕಿಕದಲ್ಲೂ ಕೂಡ ಶಿಕ್ಷಣ ನಾವೇನ್ ಮಾಡ್ತಾ ಹೋಗ್ತೀವಿ? ತಗೊಳ್ತಾ ಹೋಗ್ತೀವಲ್ಲ ಹೈಯರ್ ಲೆವೆಲ್ ಅಲ್ಲಿ. ಆಮೇಲೆ ಸದ್ಗುರುವಿನ ರೂಪದಲ್ಲಿ ಶ್ರೀಮತ. ಪ್ರತಿ ಕರ್ಮದಲ್ಲಿ ನಾನು ಬಾಬನ ಹತ್ರ ಶ್ರೀಮತ ಕೇಳ್ತಾ ಇದ್ದೇನೆ. ಬಾಬಾ ಹೇಗ್ ಮಾಡ್ಲಿ, ಏನ್ ಮಾಡ್ಲಿ, ಹೇಗ್ ಮಾಡ್ಲು, ಹಾಗೆ ಮಾಡ್ಲು ಬಾಬನ ಹತ್ರ ಕೇಳ್ತಾ ಇದ್ದೇನೆ. ಆ ಮೂಲಕ ನಾನು ಮಾಡುವಂತ ದಿನನಿತ್ಯದ ಕರ್ಮದಲ್ಲಿ ಆಧ್ಯಾತ್ಮಿಕವಾಗಿ, ಆತ್ಮಿಕವಾಗಿ ಈಶ್ವರೀಯ ಅಕೌಂಟ್ ಅಲ್ಲಿ ನನ್ನ ಅಕೌಂಟ್ ಜಮಾ ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಸಭಿ ಕಿ ಮಸ್ತಕ್ ಭಾಗ್ಯ ಕಿ ರೇಖಾओं से ಚಮಕ್ ರಹಿ ಹೈ. ಎಲ್ಲರ ಒಂದು ಮಸ್ತಕ ಭಾಗ್ಯದ ರೇಖೆಯಿಂದ ಏನಾಗ್ತಿದೆ ಅಂತೆ? ಉಳಿತಾ ಇದೆ ಅಂತೆ. ಬಾಬಾ ಏನ್ ಹೇಳ್ತಾರೆ ನೋಡಿ ಮಕ್ಕಳೇ, ಯಾರಲ್ಲಿ ಭಾಗ್ಯ ಚೆನ್ನಾಗಿರ್ತದೋ ಅವಾಗ ಅವ್ರ ಬಟ್ಟೆನೂ ಕೂಡ ಹೆಂಗಿರ್ತದೆ? ಫಳ ಫಳ ಹೊಳಿತಾ ಇರ್ತದೆ. ಮನೇನೂ ಕೂಡ ಏನಾಗಿರ್ತದೆ? ಕ್ಲೀನ್ ಆಗಿರ್ತದೆ. ಯಾಕಂದ್ರೆ ಕ್ಲೀನ್ ಆಗಿರ್ತಾರಲ್ಲ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಸಾಧನಗಳು ಅವ್ರ ಹತ್ರ ಇರ್ತಾವಲ್ವಾ? ಹಾಗೆ ಮಕ್ಕಳ 3 ರೇಖೆಗಳನ್ನ ಬಾಬಾ ಏನ್ ಮಾಡ್ತಿದಾರಂತೆ? ನೋಡ್ತಾ ಇದ್ದಾರಂತೆ. ಯಾರ್ದು ಚೆನ್ನಾಗಿ ಹೊಳಿತಾ ಇದೆ, ಯಾರ್ದು ಚೆನ್ನಾಗಿ ಡಿಮ್ ಆಗಿದೆ ಅಂತ, ಡಲ್ ಆಗಿದೆ ಅಂತ ಬಿಟ್ಟು ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ. सबसे श्रेष्ठ है परमात्मा प्यार के पालना की ರೇಖಾ. ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದಂತೆ? ಪರಮಾತ್ಮನ ಪಾಲನೆಯ ರೇಖೆ, ಪ್ರೀತಿಯ ಪಾಲನೆಯ ರೇಖೆ. ಪರಮಾತ್ಮನ ಪ್ರೀತಿ ನಮ್ಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟಾಗ ಸಿಗ್ತದೆ, ಗೋಬಿ ಮಂಚೂರಿ ಕೊಟ್ಟಾಗ ಸಿಗತ್ತಾ? ಯಾವಾಗ ಸಿಗ? ಅಮ್ಮನ ಪ್ರೀತಿ ಯಾವಾಗ ಸಿಗ್ತದೆ? ಕಂಪ್ಯೂಟರ್ ಕೊಟ್ಟಾಗಲ್ವಾ? ಲ್ಯಾಪ್ಟಾಪ್ ಕೊಟ್ಟಾಗ? ತಾಯಿ ಮಡ್ಲಲ್ಲಿದ್ದಾಗ. ಆಲಿಂಗನದಿಂದ. ಯಾವ್ದಿಂದ? ಆಲಿಂಗನದಿಂದ. ಅಲ್ಲಿ ಆಲಿಂಗನ ಮಾಡಿದಾಗ ಆತ್ಮೇಲೆ ಶಾರೀರಿಕವಾಗಿ ಆಲಿಂಗನ ಮಾಡಿರಬಹುದು, ಆದ್ರೆ ಮಗು ಮತ್ತು ತಾಯಿಯ ಅನುಭವ ಮಾಡೋದು ಆಕಾರನೋ ನಿರಾಕಾರನೋ? ನಿರಾಕಾರ ಅಲ್ವಾ?
ಹಾಗೆ ಇಲ್ಲೂ ಕೂಡ ನನ್ನ ಆತ್ಮನಾಗಿ ಬಾಬನ ಒಳಗಡೆ ಹೋದಾಗ ಸಿಗುವಂತಹ ಸುಖದ ಅನುಭವ ಇದೆಯಲ್ಲ, ಅದು ಸರ್ವಶ್ರೇಷ್ಠ. ಅದು ಬೇರೆ ಯಾವ ಮನುಷ್ಯಾತ್ಮರಿಂದನೂ ಪಂಚತತ್ವಗಳಿಂದನೂ ಕೂಡ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಶ್ರೇಷ್ಠಾತಿ ಶ್ರೇಷ್ಠ ಅಂತ ಹೇಳ್ತಾರೆ ಬಾಬಾ. ಪರಮಾತ್ಮನ ಪಾಲನೆ ಅಂದ್ಮೇಲೆ ಪರಮಾತ್ಮನ ಪಾಲನೆ ಆತ್ಮಕ್ಕೆ ಬೇಕು, ಶರೀರಕ್ಕೆ ಬೇಕು ಆತ್ಮಕ್ಕೆ. ಅಲ್ವಾ? ವರ್ತಮಾನ ಸಮಯದಲ್ಲಿ ಪ್ರಪಂಚದ ಹೆಚ್ಚಿನ ಜನರಿಗೆ ಏನಿದೆ, ಒಳ್ಳೆ ಮನೆಗಳಿದ್ದಾವೆ, ಬಿಲ್ಡಿಂಗ್ಗಳಿದ್ದಾವೆ, ಆಮೇಲೆ ವೆಹಿಕಲ್ಗಳಿದ್ದಾವೆ, ಊಟ ತಿಂಡಿ ಇದೆ. ಖುಷಿಯಾಗಿದ್ದಾರಾ? ಇಲ್ಲ. ಇಲ್ಲ. ಅದರಲ್ಲಿ ಕೆಲವೊಂದು ಮಕ್ಕಳು, ಬಾಬನ ಮಕ್ಕಳು ತುಂಬಾ ಬಡವರು ಇರ್ತಾರೆ, ಸ್ಥೂಲವಾಗಿ ಶಾರೀರಿಕವಾಗಿ. ಆದ್ರೆ ಆಧ್ಯಾತ್ಮಿಕ ಒಳ್ಳೆ ಸೇವೆ ಮಾಡ್ಕೊಂಡ್ಬಿಟ್ಟು ಏನಾಗಿರ್ತಾರೆ, ಮಸ್ತಾಗಿರ್ತಾರೆ. ಇದು ಯಾರು ನಿಜವಾದ ಶ್ರೀಮಂತರು? ಅಲ್ವಾ? ಅಂದ್ರೆ ಶರೀರ ಇರ್ಲಿ, ಕಾಯಿಲೆ ಬೇಡ. ಊಟ ಸಿಂಪಲ್ ಆಗಿರ್ಲಿ, ಏನ್ ತೊಂದರೆ ಇಲ್ಲ. ಕಾಯಿಲೆ ಇಲ್ದಿದ್ರೆ ಸಾಕು ಅಲ್ವಾ? ಅದೇ ಆಧ್ಯಾತ್ಮಿಕವಾಗಿ ಮಾತ್ರ ಏನ್ ಮಾಡ್ತಾ ಹೋಗ್ಬೇಕು ನಾವು? ಉನ್ನತ ಸ್ಥಿತಿಯನ್ನ ಪಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಪ್ರತಿದಿನ ಪರಮಾತ್ಮನ ಪಾಲನೆ ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಆತ್ಮೀಯರೇ? ಏನ್ ಮಾಡ್ಬೇಕು? ಪರಮಾತ್ಮನ ಶ್ರೀಮತದಂತೆ ನಡಿಬೇಕು. ಲೌಕಿಕದಲ್ಲಿ ಅಮ್ಮನ ಪಾಲನೆ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರು ಹೇಳ್ದಂಗೆ ಕೇಳಬೇಕು. ಬಾಯಿ ಮುಚ್ಕೊಂಡು ಅವ್ರ ಮಡಿಲಲ್ಲಿ ಕೂತ್ಕೊಳ್ಬೇಕು. ಹೌದಾ? ಕೆಲವೊಂದ್ಸಲ ಮಕ್ಕಳು ಮಡಿಲಲ್ಲಿ ಕೂತ್ಕೊಂಡಿರ್ತಾರೆ, ಮೊಬೈಲಲ್ಲಿ ಆಟ ಆಡ್ತಿರ್ತಾರೆ, ಅಮ್ಮನ ಜೊತೆ ತೀಟೆ ಮಾಡ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾರೆ. ಅವಾಗ ಅಮ್ಮನ ಪಾಲನೆ ಸಿಗ್ತದೋ ಸಿಗಲ್ವೋ? ಸಿಗೋದಿಲ್ಲ. ಒಂದು ವಿಷಯ ತಿಳ್ಕೊಳ್ಳಿ, ನಮಗೇನು ಬೇಕು ಅಂತ ನಾವು ಪರಮಾತ್ಮನಿಗೆ ಕೇಳಬೇಕು ಅಥವಾ ಪರಮಾತ್ಮ ಕೊಟ್ಟಿರೋದನ್ನ ಅನುಭವಿಸ್ಬೇಕು? ಅನುಭವಿಸ್ಬೇಕು. ಅವ್ರು ಕೊಟ್ಟಿರೋದನ್ನ ಅನುಭವಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅವ್ರ ಮಡಿಲಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಬೇಕಲ್ವಾ? ಅವ್ರು ಏನು ಕೊಡ್ತಾರ ಅದನ್ನ ಅನುಭವಿಸ್ಬೇಕಲ್ವಾ? ಅದು ನಾವೇನ್ ಮಾಡ್ತೀವಿ? ಕೆಳಗಡೆ ಬಂದು ಆಡಕ್ ಹೋಗ್ತೀವಿ. ಒಂದು ಅವರ ಮಡಿಲಲ್ಲಿ ಇರೋದಿಲ್ಲ. ಮಡಿಲಿಗೆ ಹೋದ್ರು ಕೂಡ ನಮ್ದು ಡಿಮಾಂಡ್ ಸ್ಟಾರ್ಟ್ ಆಗೋದು. ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು. ನಾವ್ ಹೇಳಿದಾಗ ನಮ್ಮ ಅಪ್ಪ ಕೇಳಬೇಕೇ ಹೊರತು ಅಪ್ಪ ಹೇಳಿದಾಗ ನಾವು ಕೇಳೋದಿಲ್ಲ. ಈಗಿನ ಮಕ್ಕಳು ಕೂಡ ನೋಡಿ, ಏನ್ ಬೇಕು? ಕುರ್ಕುರನೇ ಬೇಕು, ಪಿಜ್ಜಾನೇ ಬೇಕು, ಅನ್ನ ಸಾಂಬಾರ್ದು ಬೇಡ ನನಗೆ, ನಾನು ಊಟ ಮಾಡೋದಿಲ್ಲ. ಜಗಳ ಗಲಾಟೆಗೆ ಅವ್ರಲ್ಲಿ ಯಾಕೆ ಮಾಡ್ತಿದ್ದಾರೆ ಹೇಳಿ? ನಮ್ಮಪ್ಪನ ಜೊತೆ ಈ ರೀತಿ ಜಗಳ ಮಾಡೋದಕ್ಕೆ ಅವ್ರ ಆ ರೀತಿ ಜಗಳ ಮಾಡ್ತಿದ್ದಾರೆ. ನೀವು ಜಗಳ ಮಾಡೋದು ನಿಲ್ಲಿಸಿ. ಅವಾಗ ಅವರು ಕೂಡ ಜಗಳ ಮಾಡೋದನ್ನ ಏನ್ ಮಾಡ್ತಾರೆ? ನಿಲ್ಲಿಸ್ತಾರೆ. ನಾವು ದೊಡ್ಡ ಮಕ್ಕಳು, ಅವರು ಚಿಕ್ಕ ಮಕ್ಕಳು ಅಲ್ವಾ? ನಮ್ಮ ಸಂಸ್ಕಾರ ಅವ್ರಿಗೆ ಏನಾಗ್ಬಿಟ್ಟಿದೆ? ಬಿಟ್ಟಿದೆ. ನಾವು ನಿರಾಕಾರದ ಜಗಳ ಮಾಡ್ತೀವಿ, ಅವ್ರು ಸ್ಥೂಲ ರೂಪದಲ್ಲಿ ಜಗಳ ಮಾಡ್ತಾರೆ. ಅದಕ್ಕಾಗಿ ಮಾಡ್ತಾರೆ ಪ್ರತಿದಿನ ಪರಮಾತ್ಮನ ಆ ನಿರಾಕಾರ ಪಾಲನೆಯ ಅನುಭವ ಆಗ್ತಾ ಇದೆಯಾ? ಹೇಳ್ತಾರೆ ಈ ಪಾಲನೆ ಕೆಲವೊಬ್ಬರಿಗೆ ಮಾತ್ರ ಸಿಗ್ತದಂತೆ. यह पालना इतने थोड़ों को प्राप्त होती है, लेकिन आप सब इस पालना के पात्र बने हो. ಎಷ್ಟು ಜನರಿಗೆ ಅಂತಂದ್ರೆ 850 ಕೋಟಿ ಆತ್ಮಗಳಲ್ಲಿ 33 ಕೋಟಿ ಆತ್ಮಗಳು ಇದಕ್ಕೆ ಅರ್ಹರಾಗಿರ್ತಾರೆ. ನೀವು 33 ಕೋಟಿಯಲ್ಲೂ ಕೂಡ ಏನಾಗಿರ್ತೀರಿ? ಸತ್ಯುಗಕ್ಕೆ ಬರುವಂತ 2 ಕೋಟಿಯವರು, 2 ಕೋಟಿಯವರಲ್ಲೂ ಕೂಡ 16,108 108ರಲ್ಲಿ ನಾವು ಬಂದ್ರೆ ಪರಮಾತ್ಮನ ಪಾಲನೆಯ ಅನುಭವ ಮಾಡುವಂತ ತುಂಬಾ ಕಡಿಮೆ. ಆದ್ಮೇಲೆ ಸ್ಥೂಲದಲ್ಲೂ ಕೂಡ ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತನ ಪಾಲನೆ ಸಿಗತ್ತೋ ಸಿಗಲ್ವೋ? ನಿಮ್ಗೊಂದು ಪ್ರಶ್ನೆ, ಈ ಭಕ್ತಿ ಮಾರ್ಗದಲ್ಲಿ ಇದ್ದಾಗ ದೇವರ ಹತ್ರ ಹೋಗ್ಬಿಟ್ಟು ಏನ್ ಕೇಳ್ತಾ ಇದ್ರಿ? ಸುಖ ಕೊಡು, ಶಾಂತಿ, ಬಿಲ್ಡಿಂಗ್ ಕೊಡು, ಬಂಗಾರ ಕೊಡು, ನನ್ನ ಕೋರ್ಟ್ ಕೇಸ್ ಸರಿ ಮಾಡು, ಇದನ್ನ ತಾನೇ ಕೇಳ್ತಾ ಇದ್ದಿದ್ದು. ಅದು ಇವಾಗ ನಾವು ಬಾಬನ ಹತ್ರ ಏನ್ ಕೇಳ್ತೀವಿ? ಸುಖ ಶಾಂತಿ ಕೇಳ್ತೀವಿ. ಓಕೆ, ಮತ್ ಬೇರೆ ಹೇಳಿ, ನೀವೇನ್ ಕೇಳ್ತೀರಾ? ಮತ್ ಯಾರ್ಯಾರು ಏನೇನ್ ಕೇಳ್ತೀರಾ? ಚೆನ್ನಾಗಿ ನನ್ನ ಮೂಲಕ ವಿಶ್ವದ ಸಮಸ್ತ ಆತ್ಮಗಳಿಗೆ, ಸರ್ವ ಚೈತನ್ಯ ಜಡ ವಸ್ತುಗಳಿಗೆ ಏನಾಗ್ಲಿ ಈಶ್ವರೀಯ ಸುಖವನ್ನ ಕೊಡು ಅಂತ ನಾವೇನ್ ಮಾಡ್ಬೇಕು? ಕೇಳ್ಬೇಕು. ಹೇಳ್ತಾ ಇದ್ದೀವಾ? ಕೇವಲ ನಾನು ಮಾತ್ರ ಅನುಭವ ಮಾಡೋದಲ್ಲ, ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಅನುಭವವನ್ನ ಪಡಿಬೇಕು. ಆವಾಗ ನಮ್ಮ ಮನೋಸ್ಥಿತಿ, ಯೋಚನೆಗಳು ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಅದಕ್ಕೆ ತಕ್ಕಾಗಿ
ಭಗವಂತನ ಪಾಲನೆ ಏನಾಗ್ತದೆ ಆದ್ಮೇಲೆ ಚೇಂಜ್ ಆಗ್ತದೆ. ವಿಶ್ವಕ್ಕೆಲ್ಲ ಕೊಡಬೇಕು ಅಂತಂದಾಗ ನೀವು ಯಾವಾಗಲೂ ಕೂಡ ಏನಾಗಿರ್ತೀರಾ? ದಾತರಾಗ್ತೀರಾ. ಇವಾಗ ನಾವೊಂದು ರಾಜಕುಮಾರ ರಾಜಕುಮಾರಿ ಅಂತ ತಿಳ್ಕೊಳ್ಳಿ, ನಾನೇನ್ ಮಾಡ್ಬೋದು? ಏನ್ ಬಂದವರೆಲ್ಲ ಮಾಡ್ಬೋದು? ಕೊಡು, ಆ ಎಲ್ರಿಗೂ ಕೊಡ್ಬೋದು. ಒಂದು ಎಲ್ಲರಿಗೂ ಕೊಡ್ಬೋದು. ರಾಜಕುಮಾರ ಕುಮಾರಿ ಆಗಿರೋದಕ್ಕೆ ಅಪ್ಪನ ಆಸೆನ ಕೂತ್ಕೊಂಡು ತಿನ್ಬೋದು. ಓಕೆ, ಯಾವ್ದ್ರಲ್ಲಿ ಖುಷಿ ಇದೆ? ಕೊಡೋದ್ರಲ್ಲಿ ಕೊಡೋದ್ರಲ್ಲಿ ಖುಷಿ ಇದೆಯೋ, ನಾನು ಮಾತ್ರ ತಿನ್ನೋದ್ರಲ್ಲಿ ಖುಷಿ ಇದೆಯೋ? ಕೊಡೋದ್ರಲ್ಲಿ ಕೊಡೋದ್ರಲ್ಲಿ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಎಷ್ಟು ದೇವತಾ ಸ್ವರೂಪದಲ್ಲಿ ಇರ್ತಿರೋ ಅಷ್ಟು ಭಗವಂತನ ಪಾಲನೆ ನಿಮಗೆ ಹೆಚ್ಚಿಗೆ ಸಿಗ್ತದೆ. ಎಷ್ಟು ನಿರಂತರವಾಗಿ ಆ ಸ್ಮೃತಿಯಲ್ಲಿ ಇರ್ತಿರೋ ಅಷ್ಟು ಅನುಭವದ ಆಳದಲ್ಲಿ ನೀವೇನ್ ಮಾಡ್ತೀರಾ? ಹೋಗ್ತೀರಾ. यह पालना सारे कल्प में आप बच्चों को एक ही बार प्राप्त होता है. ಈ ಪರಮಾತ್ಮನ ಪಾಲನೆ ಹೇಳುವಂಥದ್ದು ಪೂರ್ತಿ ಕಲ್ಪದಲ್ಲಿ ಒಂದೇ ಜನ್ಮದಲ್ಲಿ, ಒಂದತ್ವ ಎರಡು ಜನ್ಮ ಇರಬಹುದು, ಸಂಗಮ ಯುಗದಲ್ಲಿ ಮಾತ್ರ ಏನಾಗ್ತದೆ? ಪರಮಾತ್ಮನ ಪಾಲನೆ ಅನುಭವ ಆಗ್ತದೆ. ಅವಾಗ ನಮ್ಗೇನ್ ಅನ್ಸುತ್ತೆ? ನಮ್ಮ ಜೀವನದಲ್ಲಿ ಅನ್ನ ಕೊಟ್ಟರು ಕೂಡ ಯಾರು ಕೊಟ್ಟಿದ್ದಾರೆ? ಪರಮಾತ್ಮ. ಹೆಂಗ್ ಹೇಳ್ತೀರಾ ನೀವು ಪರಮಾತ್ಮನೇ ಕೊಟ್ಟಿದ್ದಾರೆ ಅಂತ? ನೀವು ಬೆಂಗಳೂರಿನಲ್ಲಿ ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಅಲ್ಲೊಂದು ಕ್ಯಾಂಟೀನ್ ಇದೆ. ಅಲ್ಲಿ ಕ್ಯಾಂಟೀನಲ್ಲಿ ನೀವು ತಿಂದ್ರೆ ಫ್ರೀ ನಿಮಗೆ. ಎಲ್ಲರಿಗೂ ಫ್ರೀನಾ? ಕಂಪ್ನಿಲಿ ಕೆಲಸ ಮಾಡೋರಿಗೆ ಮಾತ್ರ ಫ್ರೀನಾ? ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಹೌದಾ? ಅಂದಮೇಲೆ ಯಾರು ಪ್ರತಿದಿನ ಈಶ್ವರೀಯ ಸೇವೆಯನ್ನ ಮಾಡ್ತಾರೋ ಆ ಮಗುವಿನ ಎಲ್ಲ ಜವಾಬ್ದಾರಿ ಯಾರ್ದು? ಪರಮ ತಂದೆ. ಓಕೆ, ನಾನು ಶರ್ಟ್ ಹಾಕೊಂಡಿದ್ದೇನೆ, ನಿಮ್ಗೆ ಕಾಣ್ತಾ ಇದೆಯಲ್ವೋ? ಈ ಶರ್ಟ್ ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದ? ಬಾಬಾ ಕೊಡ್ಸಿರೋದು. ಹಾ, ನಾವೆಲ್ಲೋ ಸೇವೆಗೆ ಹೋಗಿರ್ತೀವಿ, ಅಲ್ಲಿ ಗಿಫ್ಟಿನ ರೂಪದಲ್ಲಿ ಬಂದಿರ್ತದೆ, ಅದನ್ನ ನಾವೇನ್ ಮಾಡಿರ್ತೀವಿ? ಧರಿಸಿದೀವಿ. ಅಂದ್ಮೇಲೆ ಯಾರ್ದು ಪಾಲನೆ? ಬಾಬುಂದು. ಬಾಬನ್. ಈಗ ಕಂಪ್ಯೂಟರ್ ಮೂಲಕ ನಿಮ್ ಜೊತೆಗೆ ಮಾತಾಡ್ತಿದ್ದೀವಿ. ಕಂಪ್ಯೂಟರ್ ನಾವು ಹಣ ಕೊಟ್ಬಿಟ್ಟೇನು ಖರೀದಿ ಮಾಡಿದ್ದ? ಇಲ್ಲ. ಇಲ್ಲ. ಮತ್ತೆ ಸೇವಾದಾರ ಮಾಡಿಸವ್ರೆ ಬಾಬಾ ಕೊಡ್ಸಿರೋದು. ಅವಾಗ ಅದು ಪರಮಾತ್ಮನ ಪಾಲನೆ ಹೌದು ಅಲ್ವೋ? ಹೌದು. ಈಗ ಒಂದು ಮನೇಲಿ ಇದ್ದೀವಿ, ಆ ಮನೆ ನಾವು ಕಟ್ಕೊಂಡಿದ್ದ? ಇಲ್ಲ. ಮತ್ತೆ ಬಾಬಾ ತಂದೆ ಬಂದ? ಪರಮಾತ್ಮ ತಂದೆ ತಾಯಿ ಮೂಲಕ ಕೊಡ್ಸವ್ರೆ. ನಮ್ ತಂದೆ ತಾಯಿನೂ ಕಟ್ಟಿದ್ದಲ್ಲ ಈ ಮನೆ, ತಾತ ಕಟ್ಟಿದ್ದಂತ ಕಾಣತ್ತೆ, ಗೊತ್ತಿಲ್ಲ ಯಾರು ಕಟ್ಟಿರೋದು. ಒಟ್ಟು ಈಶ್ವರಿ ಸೇವೆ ಕೊಟ್ಟಿದಾರ ಅವ್ರು. ಯಾರು? ಪರಮಾತ್ಮ. ಹೌದಾ? ಇವಾಗ ಇದೇ ಮೇಂಟೆನೆನ್ಸ್ ಇದ್ರೆ ಬಾಬಾ ಮಾಡ್ತಾರೆ ಅಲ್ವಾ? ಅಂದ್ಮೇಲೆ ಸ್ಥೂಲ ಸೂಕ್ಷ್ಮ ಎಲ್ಲಾ ರೀತಿಯ ಪಾಲನೆ ಸಮಯದ ಅನುಸಾರದಲ್ಲಿ ಬಾಬನಿಂದ ಏನಾಗ್ತಾ ಹೋಗ್ತದೆ ನಿಮ್ಗೆ? ಸಿಗ್ತಾ ಹೋಗುತ್ತೆ. ಯಾವಾಗ? ಪರಮಾತ್ಮನ ಕೆಲಸ, ನಾವು ಈಶ್ವರಿಯ ಕೆಲಸದಲ್ಲಿ ಇದ್ದಾಗ, ಬಾಬನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ. ನಾವು ತುಂಬಾ ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ? ಬಾಬನದ ಸದಾ ವೈಯಕ್ತಿಕವಾಗಿ ಬಿಡೋದೇ ಕೆಲಸ. ಬೇಡೋದು, ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಹೊರತು ಬಾಬನ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವೇನಿಲ್ಲ ರೆಡಿ ಇಲ್ಲ. ತಂದೆ ಹತ್ರ ಹೋಗ್ಬಿಟ್ಟು ನನಗೆ ಹಣ ಕೊಡು, ಪಾಕೆಟ್ ಮನಿ ಕೊಡು, ಆಮೇಲೆ ಕಂಪ್ಯೂಟರ್ ಕೊಡು, ಬೈಕ್ ಕೊಡು ಅಂತ ಕೇಳೋದು ಬಿಟ್ರೆ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಲಿಕ್ಕೆ ಮಕ್ಕಳು ರೆಡಿ ಇಲ್ಲ. ಹಾಗಿದ್ರೆ ಬಾಬನಿಗೆ ಬೇಡೋ ಮಕ್ಕಳು ಇಷ್ಟ ಆಗ್ತಾರೋ, ಅಪ್ಪನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಬಿಟ್ಟು ಅಧಿಕಾರದಿಂದ ತಗೊಂಡೋಗೋರು ಇಷ್ಟ ಆಗ್ತಾರೋ? ಅಪ್ಪನ ಫ್ಯಾಕ್ಟ್ರಿಯಲ್ಲಿ ಅಧಿಕಾರದಿಂದ ಕೆಲಸ ಮಾಡಿ ಪಡೆಯೋದೇ ಇಷ್ಟ ಆಗುತ್ತೆ. ಸೀರಿಯಸ್ ಆಗಿ ಹಗಲು ರಾತ್ರಿ ಅಪ್ಪನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಮನಸ್ಸು ಹೇಳುವಂತ ಸಾಧನವನ್ನ ಅಪ್ಪನ ಫ್ಯಾಕ್ಟ್ರಿಯಲ್ಲಿ ಇಟ್ಟಿದ್ದೀರಾ? ಆ ಮನಬುದ್ಧಿಯ ಮೂಲಕ ಭಗವಂತನ ಶಕ್ತಿ ವಿಶ್ವಕ್ಕೆಲ್ಲ ಹೋಗ್ತಾ ಇದೆಯಾ? ಎಷ್ಟು ಯಾರು ಸಾಧನೆಯನ್ನ ಮಾಡ್ತಾರೋ, ತ್ಯಾಗವನ್ನ ಮಾಡ್ತಾರೋ, ತಪಸ್ಸನ್ನ ಮಾಡ್ತಾರೋ, ಸೇವೆ ಮಾಡ್ತಾರೋ ಅಷ್ಟು ಹಗಲು ರಾತ್ರಿ ಏನಾಗ್ತದೆ? ಪರಮಾತ್ಮನ ಪಾಲನೆ ಸಿಗ್ತದೆ. ಸರಿ, ಈಗ ಪ್ರಶ್ನೆ, ನೀವು ತಾಯಿ, ಲೌಕಿಕ ತಾಯಿ ಅಂತ ತಿಳ್ಕೊಳ್ಳಿ. ನೀವ್ಯಾರು? ಲೌಕಿಕ. ಒಂದು ಪ್ರಶ್ನೆ, ಉತ್ತರ ಕೊಡಿ. ನಿಮ್ಗೆ 2 ಜನ ಮಕ್ಕಳಿದ್ದ. ಎಷ್ಟು ಜನ ಮಕ್ಕಳು? 2 ಜನ. ಒಬ್ಬ ಮಗು ನಿಮ್ಮ ಮಾತು ಕೇಳೋದೇ ಇಲ್ಲ, ಸ್ಕೂಲಿಗೆ ಹೋಗೋದೇ ಇಲ್ಲ, ಎಕ್ಸಾಮಲ್ಲಿ ಫೇಲ್ ಆಗ್ತಾನೆ, ಮನೇಲಿ ಯಾವಾಗಲೂ ಕೂಡ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾನೆ. ಸರಿನಾ? ರಾತ್ರಿ ಪೂರ್ತಿ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾನೆ, ಇಡೀ ನಿದ್ರೆ ಮಾಡ್ತಾನೆ. ಇನ್ನೊಬ್ಬನು ರಾತ್ರಿ ಪೂರ್ತಿ ಚೆನ್ನಾಗಿ ಓದ್ತಾ ಇದ್ದಾನೆ. ಓಕೆ, ರಾತ್ರಿ 12 ಗಂಟೆಗೆ ಇದ್ದಿದ್ರಿ,
ಯಾರಿಗೆ ಕಾಫಿ ಮಾಡಿ ಕೊಡ್ತೀರಿ? ಚೆನ್ನಾಗಿ ಮೊಬೈಲ್ ಇಟ್ಕೊಂಡವನಿಗೆ ಒಂದು ಮಗ ಅಲ್ವಾ? ಇಲ್ಲ ನೀವು ಕೊಡ್ತಿರೋ ಕೊಡಲ್ವೋ? ಕೊಡಲ್ಲ. ಕೊಡಬೇಕು ಅಂತ ಮನಸ್ಸಿರತ್ತೋ ಇರಲ್ವೋ? ಇರಲ್ಲ. ಕೊಡಬೇಕು ಅನ್ನೋ ಮನೋಭಾವ ಇರತ್ತೋ ಇರಲ್ವೋ? ಇರಲ್ಲ. ಯಾಕೆ? ಅವರು ಓದಲ್ವಲ್ಲ. ಹೇಳಿದ ಮಾತು ಕೇಳಲ್ವಲ್ಲ. ಹಾಗೆ ಭಗವಂತ ಹೇಳಿದ ಹಾಗೆ ನಾವು ಕೇಳಿಲ್ಲ ಅಂತಂದ್ರೆ ಭಗವಂತನ ಪಾಲನೆ ನಮ್ಗೆ ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಪಾಲನೆಯ ಅನುಭವ ಆಗ್ತಾ ಇದೆಯಾ? ಇದು ಕೇವಲ ಈ ಜನ್ಮದಲ್ಲಿ ಮಾತ್ರ. ಆ ಪಾಲನೆ ಅಂತಂದ್ರೆ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ, ಖುಷಿ, ಆನಂದ, ಸಂತೃಪ್ತತೆ, ವಿಜಯ, ಅದರ ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಅಬ್ ನಹಿ ತೋ ಕಬ್ ಪ್ರಾಪ್ತ ನಹಿ ಹೋ ಸಕ್ತಿ. ಈಗ ಇಲ್ಲ ಅಂತಂದ್ರೆ ಯಾವಾಗಲೂ ಸಿಗೋದಿಲ್ವಂತೆ. ಯಾವುದು? परमात्मा पालने। यह परमात्मा पालना, परमात्मा प्यार, परमात्मा प्राप्तियां ओटो में कोई कोई आत्माओं को ही अनुभव होती है. ಹೇಳ್ತಾರೆ ಈ ಒಂದು ಪರಮಾತ್ಮನ ಪಾಲನೆ, ಪ್ರೀತಿ ಹೇಳುವಂತ ಅನುಭವ ಆಗೋದು ಯಾರಿಗಂತೆ? ಕೋಟಿಗಳಲ್ಲಿ ಕೆಲವೊಬ್ಬರಿಗೆ ಮಾತ್ರ ಅನುಭವ ಆಗ್ತದೆ. ಅನುಭವ ಅಂತಂದ್ರೆ ಏನು ಆತ್ಮೀಯರೇ? ರಾಜಯೋಗದಲ್ಲಿ ಕುಳಿತುಕೊಂಡಾಗ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗಿದ್ದು ನಿಮ್ಗೇನಾಗ್ಬೇಕು? ಅನುಭವ ಆಗ್ಬೇಕು. ನಾವ್ ಎಷ್ಟೋ ಸಲ ಕಂಪ್ಲೇಂಟ್ ಮಾಡ್ತೀವಿ, ಬಾಬಾ ಇವತ್ತು ಯೋಗನೇ ಹತ್ತಾ ಇಲ್ಲ, ಅನುಭವನೇ ಆಗ್ತಾ ಇಲ್ಲ, ಎಷ್ಟೋ ದಿವ್ಸ ಆಯ್ತು, ಮೊದಲಿನ ಸ್ಥಿತಿ ಬರ್ಲೇ ಇಲ್ಲ. ಹೇಳ್ತೇವೆ ಹೇಳಲ್ವೋ? ಓಕೆ, ಯಾಕೆ ಅನುಭವ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ಯಾಕಂದ್ರೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಯಾಕೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ? ಬೇಡದ್ರಲ್ಲಿ ಇದ್ದೀವಿ. ಸ್ವಾರ್ಥ ಇದೆ, ಮಲಿನತೆ ಇದೆ, ವಿಕಾರ ಇದೆ, ಅಪ್ಪನ ಮಾತು ಕೇಳೋದಿಲ್ಲ, ನಿಸ್ವಾರ್ಥತೆ ಇಲ್ಲ. ಆ ಕಾರಣದಿಂದ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅವಾಗ ಯೋಗದ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ನೀವೆಷ್ಟೇ ಜ್ಞಾನ ಹೇಳಿ, ಎಷ್ಟೇ ಜ್ಞಾನ ಅರ್ಥ ಮಾಡ್ಕೊಳ್ಳಿ, ಭಗವಂತ ನಿಮ್ಮನ್ನು ಉಪಯೋಗ ಮಾಡಿದರೆ ಮಾತ್ರ ಏನಾಗ್ತದೆ? ಅನುಭವ ಹೇಳುವಂಥದ್ದಾಗ್ತದೆ. ಎಷ್ಟು ಚೆನ್ನಾಗಿರೋ ಪಾತ್ರೆ ಇದ್ರೂ ಕೂಡ ಆ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟರೆ ತಾನೇ ಬಿಸಿ ಆಗ್ತದೆ. ಅದು ಇಲ್ಲಾಂದ್ರೆ ಬಿಸಿ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಷ್ಟೋ ನನ್ನ ಮಕ್ಕಳಿದ್ರು ಕೂಡ ಆ ಮಕ್ಕಳಲ್ಲಿ ಕೆಲವೊಬ್ಬರಿಗೆ ಮಾತ್ರ ಏನಾಗ್ತದೆ? ಪರಮಾತ್ಮನ ಪಾಲನೆಯ ಪ್ರೀತಿಯ ಅನುಭವ ಆಗ್ತದೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ಆತ್ಮೀಯರೇ, ಅನುಭವ ಅಂತಂದ್ರೆ ನಾನು ಆತ್ಮ ಆಗಿದ್ದೇನೆ, ಬಿಂದುವಾಗಿದೆ, ಬಾಬನ ಒಳಗಡೆ ಕುಂತಿದ್ದೇನೆ, ಬಿಳಿ ಪ್ರಕಾಶ ಕಾಣ್ತಾ ಇದೆ, ಕಿರಣ ಬರ್ತಾ ಇದೆ, ಇದೆಲ್ಲ ಅನುಭವ ಹೌದು ಅಲ್ವೋ? ಅಲ್ಲ. ಮತ್ತೆ ಇದೇನು? ಪರಮಾತ್ಮನ ಸಪ್ತ ಗುಣಗಳು ನಮ್ಮಿಂದ ವಿಶ್ವದ ಪ್ರತಿ ಹೋಗ್ತಾ ಇರುತ್ತಲ್ಲ, ಅದು ಅನುಭವ ಆಗುತ್ತೆ. ಅಲ್ಲ, ಈಗ ಹೇಳ್ತಾ ಇರೋದು ಯಾವುದು? ನೀನು ಬಾಯಿನ ಸಂಕಲ್ಪ ಮಾಡ್ತಿರೋದು ಯಾವುದು? ಸುಮ್ಮನೆ ಸಂಕಲ್ಪ ಹೇಳೋದಷ್ಟೇ. ನಾನು ಅಂಗಡಿಯಿಂದ ಉದ್ದಿನ ಬೇಳೆ ತಂದಿದ್ದೇನೆ, ಮಿಕ್ಸಿಯಲ್ಲಿ ಹಾಕಿದ್ದೇನೆ, ಹಿಟ್ಟು ಮಾಡಿದ್ದೇನೆ, ಅದನ್ನು ಎಣ್ಣೆಯಲ್ಲಿ ಬಿಟ್ಟಿದ್ದೇನೆ, ಉದ್ದಿನ ವಡ ಮಾಡಿದ್ದೇನೆ, ಸಾಂಬಾರು ಮಾಡಿದ್ದೇನೆ, ಚಟ್ನಿ ಮಾಡಿದ್ದೇನೆ, ಬಾಯಿಲಿ ಹಾಕಿದ್ದೇನೆ ಅಂತ ಹೇಳ್ತಾ ಕೂತ್ಕೊಳ್ಳಿ. ಅವಾಗ ನಿಮ್ಗೆ ರುಚಿ ಅನುಭವ ಆಗ್ತದೋ ಆಗಲ್ವೋ? ಆಗೋದಿಲ್ಲ. ಯಾಕೆ? ಮಾಡ್ಲಿಲ್ವಲ್ಲ. ಮತ್ತೇನ್ ಮಾಡಿದ್ರಿ? ಹೇಳಿದ್ರೆ ಮಾತ್ರ ಸರಿ. ಏನು ಹೇಳ್ಬೇಡಿ. ಯಾರೋ ಉದ್ದಿನ ವಡೆ ತಂದ್ಕೊಟ್ಟಿದ್ದಾರೆ, ಬಾಯಲ್ಲಿ ಹಾಕೊಳ್ಳಿ. ಅವಾಗ ಅನುಭವ ಆಗ್ಬೇಕಾದ್ರೆ ನನಗೆ ಉದ್ದಿನ ವಡದ ಅನುಭವ ಆಗ್ತಾ ಇದೆ, ಆಗ್ತಾ ಇದೆ, ನಾಲ್ಗೆ ಮೇಲೆ ಇಟ್ಕೊಂಡಿದ್ದೇನೆ, ಚಟ್ನಿ ಇಟ್ಕೊಂಡಿದ್ದೇನೆ, ಸಾಂಬಾರ್ ಇಟ್ಕೊಂಡಿದ್ದೇನೆ ಹೇಳ್ತಾ ಇರ್ತೀರಾ, ನೋಡ್ತಾ ಇರ್ತೀರೋ? ಅನುಭವ ಮಾಡ್ತಾ ಇರ್ತಿರ್ತಾನೆ. ಅನುಭವ ಇದ್ದಾಗ ಸಂಕಲ್ಪ ಇರ್ತದೋ ಇರಲ್ವೋ? ಇರೋದಿಲ್ಲ. ಅಂದ್ಮೇಲೆ ನಿಮ್ಮ ಯೋಗದಲ್ಲಿ ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ನಾನು ಪರಂಧಾಮದಲ್ಲಿದ್ದೇನೆ, ಬಾಬನನ್ನ ನೋಡ್ತಾ ಇದ್ದೇನೆ ಅಂತದೆ ಏನರ್ಥ? ನೀವು ಅನುಭವದಲ್ಲಿ ಇಲ್ಲ ಅಂತ ಅರ್ಥ. ಬರೀ ಸಂಕಲ್ಪವನ್ನ ಮಾಡ್ತಾ ಇದ್ದೀರಿ, ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಿ ಹೊರತು ಇನ್ನೂ ಪ್ರಾರಬ್ಧ ನಿಮ್ಗೆ
ಸ್ಕಿಲ್ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಷ್ಟೋ ಜನ ಮಕ್ಕಳು ರಾಜಯೋಗವನ್ನ ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ಸದಾ ಅವಾಗವಾಗ ಆಗ್ಬಹುದು, ಸದಾ ಪಾಲನೆಯ ಅನುಭವ ಆಗೋದಿಲ್ಲ. ಅಂದ್ಮೇಲೆ ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದು? अनुभव। आप सभी तो अनुभवी हो ना, अनुभव है? अब ಹೇಳ್ತಾರೆ, ನೀವೆಲ್ಲ ಅನುಭವಿಗಳೇ ತಾನೆ, ಅನುಭವ ಇದೆಯಾ? ಇದೆಯೋ ಇಲ್ಲೋ? ಪರಮಾತ್ಮನ ಪಾಲನೆ ಡೈರೆಕ್ಟ್ ಅನುಭವ ಇದೆಯಾ? ಡೈರೆಕ್ಟ್ ಅಂತಂದ್ರೆ ಇನ್ನು, ಇಂಡೈರೆಕ್ಟ್ ಅಂತಂದ್ರೆ ಇನ್ನು. ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಅಂದ್ರೆ ಏನು? ನೀವು ಡೈರೆಕ್ಟ್ ಆಗಿ ಗುಲಾಬ್ ಜಾಮೂನ್ ಮಾಡಿ ತಿನ್ನೋದು ಡೈರೆಕ್ಟ್, ಬೇರೆಯವ್ರು ಮಾಡಿರೋದನ್ನ ತಿನ್ನೋದು ಇಂಡೈರೆಕ್ಟ್ ಅಲ್ವಾ? ಈಗ ಬಾಬರ್ ಮನೆಗೆ ಹೋಗ್ತೀರಿ, ಮೌಂಟ್ ಅಬುಗೆ ಹೋಗ್ತೀರಾ, ಕುರ್ಪಲ್ ಬಂದಿರ್ತೀರಾ, ಆವಾಗ ಅನುಭವ ಆಗೋದು ಡೈರೆಕ್ಟ್ ಪಾಲನೇನು, ಇಂಡೈರೆಕ್ಟ್ ಪಾಲನೇನು? ಹೆಂಗ್ ಡೈರೆಕ್ಟ್? ಮನೇಲಿ ಇದ್ದಾಗ ನಮ್ಗೆ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ, ಸಂತೆಯಲ್ಲಿ ಇದ್ದಾಗ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ, ನಾನೊಬ್ರೇ ಕೂತ್ಕೊಂಡಾಗ ಯೋಗ ಮಾಡಿದ ಅನುಭವ ಆಗೋದಿಲ್ಲ. ಹಾಗಿದ್ರೆ ಡೈರೆಕ್ಟು ಇಂಡೈರೆಕ್ಟು? ಬೇರೆಯವ್ರು ದೋಸೆ ಮಾಡ್ಕೊಂಡು ತಿನ್ಲಿಕ್ಕೆ ಬರ್ತದೆ, ನಮ್ಗೆ ದೋಸೆ ಇರ್ಲಿಕ್ಕೆ ಬರೋದಿಲ್ಲ, ಚಟ್ನಿ ಮಾಡ್ಲಿಕ್ಕೆ ಬರೋದಿಲ್ಲ, ಆವಾಗ ಏನಾಯ್ತು? ಆ ಅವಾಗ ನನಗೆ ಏನಿಲ್ಲ, ರಾಜಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ತಾನೆ. ಹಾಗಿದ್ರೆ ಪಾಲನೆ ಬಾಬನಿಂದ ಡೈರೆಕ್ಟ್ ಸಿಗ್ತಾ ಇಲ್ಲ. ಡೈರೆಕ್ಟ್ ಏನು ಅಂತಂದ್ರೆ, ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ನೀವು ಒಬ್ಬರೇ ಕೂತ್ಕೊಂಡಾಗ್ಲೂ ಕೂಡ ಭಗವಂತನ ಸಪ್ತಗುಣದ ಅನುಭವ ನಿಮಗೆ ಆಗಬೇಕು. ಅವಾಗ ಭಗವಂತನ ಪಾಲನೆ ಸಿಗ್ತಾ ಇದೆ ಅಂತ. ಈಗ ಕೆಲವೊಂದು ಮಕ್ಕಳಿಗೆ ಮನೇಲಿ ಕೂತ್ಕೊಂಡಾಗ್ಲೂ ಬಾಬನ ಭೋಜನ ಸಿಗ್ತದೆ ಅಥವಾ ಪ್ರಸಾದ ಸಿಗ್ತದೆ. ಯಾಕೆ? ಅವ್ರ ಅಮ್ಮ ಹೋಗ್ಬಿಟ್ಟು ತಂದು ಕೊಟ್ಟಿರ್ತಾರೆ, ಅವರು ಹೋಗಿರೋದಿಲ್ಲ. ಅವಾಗ ಪ್ರಸಾದ ಸಿಕ್ಕಿದೆ, ಡೈರೆಕ್ಟೋ ಇಂಡೈರೆಕ್ಟೋ? ಅದಕ್ಕಾಗಿ ಯಾವುದೋ ಆತ್ಮಗಳ ಮೂಲಕ, ಯಾವುದೋ ಸಹೋದರನ ಮೂಲಕ, ವಾಯುಮಂಡಲದ ಮೂಲಕ, ವಾತಾವರಣದ ಮೂಲಕ ಬೇರೆಯವರ ಸಹಾಯ ಸಹಯೋಗದಿಂದ ಪರಮಾತ್ಮನ ಶಕ್ತಿ ಸಿಗ್ತಾ ಇದೆಯೋ ಅಥವಾ ಡೈರೆಕ್ಟ್ ಆಗಿ ಸಿಗ್ತಾ ಇದೆಯೋ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕಾಗ್ತದೆ. पालना का भी अनुभव है, पढ़ाई और श्रीमत का भी अनुभव है. ಪಾಲನೆಯ ಅನುಭವ, ಶಿಕ್ಷಣದ ಅನುಭವ, ಶ್ರೀಮತದ ಅನುಭವ ಇದೆಯಾ? ಪಾಲನೆ ಅನುಭವ ಅಂತಂದ್ರೇನು? ಬಾಬಾ ಅಂತಂದಾಗ ಬಾಬನ ಶಕ್ತಿ ನಿಮ್ಮಲ್ಲಿ ಪ್ರವಾಹ ಆಗಿದ್ದು ಗೊತ್ತಾಗ್ಬೇಕು. ಶಿಕ್ಷಣದ ಅನುಭವ ಅಂತಂದ್ರೆ, ಶಿಕ್ಷಣದ ಅನುಭವ ಅಂತಂದ್ರೇನು? ಪರಮಾತ್ಮನ ಶಿಕ್ಷಣದ ಅನುಭವ ಇಲ್ವಾ ನಿಮ್ಗೆ? ಮುರುಳಿಯನ್ನು ಓದಿ ಅದರ ಸ್ಥಿತಿಯಲ್ಲಿರೋದು ಅನುಭವ. ಶಿಕ್ಷಣದ ಅನುಭವ ಅಂತಂದ್ರೆ, ಇವತ್ತು ನಿಮ್ಮ ಜೀವನದಲ್ಲಿ ಏನೋ ಒಂದು ಪ್ರಶ್ನೆ ಬಂದಿರ್ತದೆ. ಏನ್ ಬಂದಿರ್ತದೆ? ಪ್ರಶ್ನೆ ಬಂದಿರ್ತದೆ. ಓಕೆ, ಅದನ್ನ ನೀವು ಯಾರಿಗೆ ಕೇಳ್ತೀರಿ? ಬಾಬನಿಗೆ ಕೇಳ್ತೀರ. ಕೇಳಿದಾಗ ಆ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಮರುದಿನ ಮುರುಳಿಯಲ್ಲಿ ಬರಬೇಕು. ನಿನ್ನೆ ನಾನು ಕೇಳಿದಕ್ಕೆ ಇದು ಕರೆಕ್ಟಾಗಿ ಉತ್ತರ ಬಂದಿದೆ ಅಂತ ನಿಮ್ಗೆ ಅನ್ಸ್ಬೇಕು. ಅಥವಾ ನಿನ್ನೆ ನೀವು ಜೀವನದಲ್ಲಿ ಏನೋ ಒಂದು ಕರ್ಮವನ್ನ ಮಾಡಿರ್ತೀರ, ಅದು ತಪ್ಪಾಗಿರ್ತದೆ, ನೀವು ಸರಿ ಅಂತ ತಿಳ್ಕೊಂಡಿರ್ತೀರ. ಅದೇ ಮರುದಿನ ಮುರಳಿಲಿ ಬಾಬಾ ಹೇಳ್ತಾರೆ, ಮಗು ಇದು ತಪ್ಪು, ಇದನ್ನ ಸರಿ ಮಾಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬಾ ನಮ್ಗೆ ಏನು ಕೊಡ್ತಾ ಇದ್ದಾರೆ? ಶಿಕ್ಷಣ ಕೊಡ್ತಿದ್ರು ತಾನೆ. ಒಂದ್ ಸಣ್ಣ ಮಗು ಏನಾದ್ರು ಒಂದು ಕರ್ಮವನ್ನ ಮಾಡಿದ್ರೆ ಅದು ಸರಿನೋ ತಪ್ಪು ಅಂತ ಬಿಟ್ಟು ತಂದೆ ತಾಯಿಗಳು ಹೇಳ್ತಾರೋ ಹೇಳಲ್ವೋ? ಅಲ್ವಾ? ಒಂದು ಮಗು ಸ್ವಲ್ಪ ಅಂತ ಯಾರಿಗೊಬ್ರು ಏಟ್ ಕೊಡ್ಲಿಕ್ಕೆ ಹೋಗ್ತದೆ, ಅವಾಗ ಅಮ್ಮ ಏನ್ ಹೇಳ್ತಾರೆ? ಇದನ್ ತಪ್ಪು, ಇದನ್ನ ಮಾಡಬಾರ್ದು. ಏಕವಚನದಲ್ಲಿ ಮಾತಾಡಿದಾಗ ಹಿಂಗೆ ಮಾತಾಡಬಾರ್ದು ಹೇಳ್ತಾ ಇರ್ತಾನೆ. ಅದಕ್ಕೆ ಏನ್ ಹೇಳ್ತಾರೆ? ಶಿಕ್ಷಣ. ಅಂದ್ರೆ ನಾವೇನ್ ಸರಿ ಮಾಡ್ತಿದೀವಿ, ತಪ್ಪು ಮಾಡ್ತಿದೀವಿ, ಅದನ್ನ ಏನ್ ಮಾಡುವಂಥದ್ದು? ತಿಳಿಸುವಂಥದ್ದು. ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳು, ಗೊಂದಲೆಗಳು, ವಿಘ್ನಗಳು, ಪರಿಸ್ಥಿತಿಗಳಿಗೆ ಭಗವಂತನ ಮುರಳಿಯ ಮುಖೇನ ಅಥವಾ ನಿಮಿತ್ತ ಆತ್ಮಗಳ ಮೂಲಕ ನಿಮ್ಗೆ ಉತ್ತರ ಸಿಕ್ಕಿದಾಗ ಬಾಬನಿಂದ ಏನ್ ಸಿಗ್ತಾ ಇದೆ? ಶಿಕ್ಷಣ. ಪಾಲನೆ ಇಲ್ಲ, ಶಿಕ್ಷಣ ಸಿಗ್ತಾ ಇದೆ. ಶಿಕ್ಷಣ ಅಂತಂದ್ರೆ ಸರಿ ಮತ್ತು ತಪ್ಪಿನ ಅರಿವು. ಅದನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ತಿಳಿಸ್ತಾ ಇದ್ದಾರೆ. ಜೀವನದಲ್ಲಿ ಎಲ್ಲಿ ತಪ್ತಾ ಇದ್ದೀರಾ ಅಂತ ನಿಮ್ಗೆ ಏನ್ ಮಾಡ್ತಿದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮೂರನೇದು ಯಾವುದು? ಶ್ರೀಮತ. ಶ್ರೀಮತ ಅಂತಂದ್ರೆ, ಶ್ರೀಮತ ಯಾವಾಗ ಸಿಗ್ತದೆ? ಶ್ರೀಮತ ಯಾವಾಗ ಸಿಗ್ತದೆ? ದಿನ ಎಲ್ಲಾನು ಶ್ರೀಮತ ಸಿಗುತ್ತೆ.
ಹಾಲ್ನೇ ಸಿಕ್ಕಿದೆ. ನಿಮ್ಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಯಾವಾಗ ಬರ್ಕೊಡ್ತಾರೆ? ಡಾಕ್ಟರ್ ಹತ್ರ ಹೋದಾಗ ತಾನೆ. ನೀವು ಭಗವಂತದ ಹೋಗಿ ಕೇಳಿದ್ರೆ ತಾನೇ ಶ್ರೀಮಂತ ಸಿಗ್ತದೆ, ಇಲ್ಲಾಂದ್ರೆ ಸಿಗತ್ತಾ? ಇಲ್ಲ. ಹಾಗಿದ್ರೆ ನೀವು ಬಾಬಾನ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇದ್ದೀರಾ? ಇಲ್ಲ. ಕೇಳುದು ಅಂತಂದ್ರೆ ಏನು? ನಿಮ್ಮ ಮನೇಲಿ ಪ್ರತಿದಿನ ತಿಂಡಿ ಮಾಡ್ಬೇಕಾದ್ರೆ ಯಾರಿಗೆ ಕೇಳ್ತೀರಿ? ಮನೆ ಯಜಮಾನ. ಆ ಅವಾಗ ಅದು ಶ್ರೀಮತ ಆಯ್ತೋ ಪರಮತ ಆಯ್ತೋ? ಶ್ರೀಮಂತ. ಹಾ, ಮನೆ ಯಜಮಾನ ಕೇಳಿದ್ರೆ ಶ್ರೀಮತ ಆಯ್ತಾ? ಮಾತಾಯ್ತು. ನಿಮ್ ಜೊತೆಗೆ ನಿಮ್ ಬಾಬಾ ಇದಾರೋ ಇಲ್ವೋ? ಇದ್ದಾರೆ. ಅವ್ರಿಗೆ ತಿಂಡಿ ಕೊಡ್ಬೇಕೋ ಬೇಡವೋ? ಕೊಡುವೆ. ಓಕೆ, ನಿಮ್ ಮನೆಯಲ್ಲಿ ನೀವು ಇದ್ದೀರಿ, ನಿಮ್ ಪರಿವಾರದವ್ರು ಇದ್ದಾರೆ, ನಿಮ್ಮಲ್ಲಿ ನೆಂಟರು ಕೂಡ ಬಂದಿದ್ದಾರೆ. ತಿಂಡಿ ಏನ್ ಮಾಡ್ಬೇಕು ಅಂತ ಯಾರಿಗೆ ಕೇಳ್ತೀರಿ? ನೀವು ಇದ್ದೀರಿ, ನಿಮ್ ಪರಿವಾರದವ್ರು ಇದ್ದಾರೆ, ನಿಮ್ಮ ರಿಲೇಷನ್ ಬಂದಿದ್ದಾರೆ. ಯಾರ ಹತ್ರ ಕೇಳ್ತೀರಿ ತಿಂಡಿ ಏನ್ ಮಾಡ್ಬೇಕು ಅಂತ? ನಾನೇ ಡಿಸೈಡ್ ಮಾಡ್ತೀನಿ. ಓ ಸರಿ. ನಿಮ್ ಮನೆಗೆ ಯೋಗೇಶ್ ಅಣ್ಣ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಯೋಗೇಶ್. ಹಾ, ನೀವೇ ಕರ್ದಿರೋದು. ಯಾಕೆ? ಊಟಕ್ಕೆ. ತಿಂಡಿ ತಿನ್ಲಿಕ್ಕೆ. ತಿಂಡಿ ಬಗ್ಗೆ ಮಾತಾಡ್ತಿದ್ದೀವಿ ನಾವು, ಊಟಕ್ಕಲ್ಲ. ಸರಿ, ತಿಂಡಿಗಂತ ಕರ್ದಿದ್ದೀರಿ. ಓಕೆ, ನಿಮ್ಗೆ ಮುದ್ದೆ ಅಂದ್ರೆ ಇಷ್ಟ, ನಮ್ಮನೆಯವ್ರಿಗೂ ನಿಮ್ಮ ಮನೆಯವ್ರಿಗೂ ಮುದ್ದೆ ಅಂದ್ರೆ ಇಷ್ಟ. ಓಕೆನಾ? ಯಾರನ್ನ ಕರ್ದಿದ್ದೀರಿ? ಯೋಗೇಶ್. ಅವರಿಗೆ ಮುದ್ದೆ ಅಂದ್ರೆ ಕಷ್ಟ. ಯಾಕೆ ಹೇಳಿ? ತಿಂದು ಪ್ರಾಕ್ಟೀಸ್ ಇಲ್ಲ. ಅವರನ್ನ ಕರೆದು ಬಿಟ್ಟು ನೀವು ಮುದ್ದೆಯನ್ನ ಕೊಟ್ರೆ ಅವಾಗ ಬಂದಿರುವಂತ ಯೋಗೇಶನ್ನ ಖುಷಿಯಾಗಿ ಹೋಗ್ತಾರೋ, ಚೆನ್ನಾಗಿ ಬೈಕೊಂಡು ಹೋಗ್ತಾರೋ? ಚೆನ್ನಾಗಿ ಬೈಕೊಂಡು ಹೋಗ್ತಾರೆ. ಹೌದಾ? ಬಾಬನಿಗೆ ನಾನ್ ವೆಜ್ ಇಷ್ಟನೋ ಕಷ್ಟನೋ? ಕಷ್ಟ. ಅಲ್ವಾ? ಬಾಬನ ಮನೇಲಿ ಕರ್ಕೊಂಡ್ಬಿಟ್ಟು ನಾನ್ ವೆಜ್ ಮಾಡಿದ್ರೆ ಈರುಳ್ಳಿ ಬೆಳ್ಳು ಚೆನ್ನಾಗಿ ಹೋಟೆಲ್ ತಂದ್ಬಿಟ್ಟು ತಿಂದ್ರೆ ಬಾಬನಿಗೆ ಇಷ್ಟವಾಗತ್ತಾ? ಇಲ್ಲ. ಇಲ್ಲ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕರ್ಮದಲ್ಲಿ ನಾವ್ ಯಾರಿಗೆ ಕೇಳಬೇಕು? ಬಾಬನ್. ನಿಮ್ಮ ಮನಸ್ಸಿಗೆ ಕೇಳಿದ್ರೆ ಮನಮತ, ಬೇರೆಯವರಿಗೆ ಕೇಳಿದ್ರೆ ಪರಮತ, ಬಾಬನಿಗೆ ಕೇಳಿದ್ರೆ ಶ್ರೀಮಂತ. ಯಾವುದೇ ವಿಷಯ ಇರ್ಲಿ. ಓಕೆ, ಬಾಬನಲ್ಲಿ ಯಾವ್ದ್ರಲ್ಲಿ ಶ್ರೀಮಂತ ತಗೊಳ್ಬೇಕು, ಯಾವ್ದ್ರಲ್ಲಿ ತಗೊಳ್ಬಾರ್ದು? ಎಲ್ಲದಲ್ಲಿ ತಗೊಳ್ಳಿ. ಯಾರ್ದು ಆರೋಗ್ಯ ಸರಿ ಇಲ್ಲ, ಬಾಬಾ ಹಿಂಗ ಆರೋಗ್ಯ ಸರಿ ಇಲ್ಲ, ಸರಿ ಮಾಡು ಅಂತ ಮೊದಲು ಸಂಕಲ್ಪವನ್ನ ಮಾಡಿ ಮುಂದುವರಿಸಿ. ನೀವು ಡಾಕ್ಟರ್ ಹತ್ರ ಮಾತಾಡೋದು, ಬೇರೆ ಹತ್ರ ಮಾತಾಡೋದು, ಏನೇ ಮಾಡಿ ಅದು ಮೊದಲು ಯಾರನ್ನ ಕೇಳಬೇಕು? ಬಾಬನ ಕೇಳಬೇಕು. ಮತ್ತೆ ಆ ಕರ್ಮದ ಫಲ ಬಂದ ಮೇಲೆ ಏನೇ ಬಂದನು ಕೂಡ ಅದನ್ನು ಯಾರಿಗೆ ರಿಪೋರ್ಟ್ ಮಾಡಬೇಕು? ಆವಾಗ ಅದನ್ನ ಮಾಡಿದಾಗ ಬಾಬನ ಮತದ ಕಾರಣದಿಂದ ನಿಮ್ಗೆ ಸಫಲತೆ ಆಗಿದೆ ಅಂತ ಅನುಭವ. ಬಾಬನಿಗೆ ಕೇಳಿರೋದಕ್ಕೇನೆ ಇದು ಈ ರೀತಿ ಫಲ ಬರ್ಲಿಕ್ಕೆ ಸಾಧ್ಯ. ಭಗವಂತನ ಸೈಗೋ ನನಗಿದೆ ಅಂತ ನಿಮ್ಗೆ ಅನ್ಸ್ಬೇಕು. ಹೀಗೆ ಪೂರ್ತಿ ದಿನದಲ್ಲಿ ತಂದೆಯ ಪಾಲನೆ, ತಪ್ಪಿದಾಗ ತಂದೆಯಿಂದ ಶಿಕ್ಷಣ. ಕೆಲವೊಂದ್ಸಲ ಭಗವಂತ ಏನ್ ಮಾಡ್ತಾರೆ ಗೊತ್ತಾ? ನನಗಂತೂ ಮಾಡ್ತಾರೆ ಬಾಬಾ. ಸ್ವಲ್ಪ ತಕ್ಷಣ ತಪ್ಪಿದ್ರು ಕೂಡ ಟಕ್ ಅಂತ ಮುರಳಿ ಪಾಯಿಂಟ್ ನೆನಪಿಗೆ ಬರ್ತಾರೆ. ನೋಡು ಮಗು, ಇದು ಹಿಂಗಲ್ಲ ಹೀಗೆ. ಮುರಳಿ ಬರೋವರೆಗೂ ಕೂಡ ವೇಟ್ ಮಾಡಬೇಕಾದಂತ ಅನಿವಾರ್ಯತೆ ಯಾವಾಗ? ಬಂದ ಮಗು ಮಡಿಲಲ್ಲಿ ಇದ್ದಾಗ ತಕ್ಷಣದಲ್ಲಿ ತಾಯಿ ಏನ್ ಮಾಡ್ತಾಳೆ? ಸರಿ ತಪ್ಪನ್ನು ಹೇಳ್ತಾಳೆ ತಾನೆ? ಇಲ್ಲ ಅಂತ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಜಗಳ ಮಾಡ್ಕೊಂಡು ಮನೆಗೆ ಬಂದ್ಮೇಲೆ ತಾಯಿ ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ? ಯಾಕೆ ಜಗಳ ಮಾಡಿದಾನ ಮಗು ಅಂತ ಹೋಗ್ಬಿಟ್ಟು ನೋಡ್ಬೇಕಾಗ್ತದೆ. ಹೌದಾ? ಸದಾ ಕಾಲ ನಾವ್ ಹೇಗಿರ್ಬೇಕು? ಬಾಬನ ಇದ್ದಾಗ ತಕ್ಷಣದಲ್ಲಿ ನಿಮ್ಗೆ ಶಿಕ್ಷಣ ಹಿಡಿದು ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ. ಆ ಶಿಕ್ಷಣ ಸಿಗಬೇಕು ಅಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಬಾಬನ ಹತ್ರ ನನಗೆ ಏನ್ ಕೇಳ್ಬೇಕು? ಮತವನ್ನ ಕೇಳಬೇಕಾಗತ್ತೆ. ಬಾಬಾ ಇದು ಹೀಗಿದೆ, ಹೇಗೆ ಮಾಡ್ಲಿ ಅಂತ ಬಾಬನಿಗೆ ಏನ್ ಮಾಡ್ಬೇಕು? ಕೇಳ್ಬೇಕು. ನಾನು ಹಿಂಗ್ ಮಾಡ್ತೀನಿ ಅಂತ ಹೇಳುವಂಗಿಲ್ಲ, ಹಿಂಗ್ ಮಾಡಬಹುದಾ ಅಂತ ಕೇಳುವಂಗಿಲ್ಲ. ಬಾಬಾ ಇದು ಹಿಂಗಿದೆ, ಹಿಂಗ್ ಮಾಡ್ಲಿ ಅಂತ ಫಸ್ಟ್ ಕೇಳ್ಬೇಕು. ಕೇಳಿದ ಮೇಲೆ ಆಮೇಲೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ. ಓಕೆನಾ? ಅವಾಗ ಯೋಚನೆ ಮಾಡಿದಾಗ ಅಲ್ಲಿ ಮಧ್ಯದಲ್ಲಿ ಯಾರು ಇರ್ತಾರೆ? ಬಾಬಾ ನಿಮ್ಗೆ ಸಹಯೋಗವನ್ನ ಕೊಡ್ತಾರೆ. ಹೀಗೆ ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಪೂರ್ತಿ ದಿನದಲ್ಲಿ ಹೆಚ್ಚಿನ ಸಮಯ ನಿಮ್ಮ ಜೀವನದಲ್ಲಿ ಲೌಕಿಕ ಮತ್ತು ಅಲೌಕಿಕ ಜೀವನದಲ್ಲಿ ಈಶ್ವರನ ಜೊತೆಗೆ ಸಂಸಾರವನ್ನು ಮಾಡ್ತಾ ಇದ್ದೀರಾ. ಆ ಮೂಲಕ ಭಾಗ್ಯವನ್ನ ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಹೇಳ್ತೀವಲ್ಲ, ನಾನ್ ಸಂಪಾದನೆ ಮಾಡ್ಬಿಟ್ಟು ಮನೆ ಕಟ್ಟಿದ್ರೆ ನೀವ್ ಯಾರು ಕೇಳೋದು? ಕೇಳ್ತೀವಿ ಕೇಳಲ್ವಾ? ಇನ್ನು ಕೆಲವೊಂದ್ಸಲ ಏನ್ ಮಾಡ್ತೀವಿ? ನಮ್ಮ ಮನೆಯವ್ರು ಕೊಟ್ಟಿದ್ರಿ ನೀವ್ ಯಾರು ಕೇಳೋದು? ಅಲ್ವಾ? ಇನ್ನು ಕೆಲವೊಂದ್ಸಲ ಏನ್ ಹೇಳ್ತೀವಿ?
ನಮ್ ತವ್ರ ಮನೇಲಿ ಕೊಟ್ಟಿದ್ರಿ, ನಮ್ಮ ಅಪ್ಪ ಕೊಟ್ಟಿದ್ದು, ನೀವ್ಯಾರು ಕೇಳೋದು? ಹೇಳ್ತೀವಿ, ಹೇಳಲ್ವಾ? ಒಂದು ನಂದು, ಒಂದು ಪತಿದು, ಇನ್ನೊಂದು ಯಾರ್ದು? ಅಪ್ಪಂದು. ಹಾಗೆ ನಿಮ್ಗೆ ಏನ್ ಅನ್ಸ್ಬೇಕು? ನನ್ನ ಇವತ್ತು ಏನ್ ಆಸ್ತಿ ಇದೆ ಅದ್ಯಾರ್ದು? ಅಪ್ಪಂದು. ನಮ್ಮಪ್ಪಂದು ಅಂತ ನಿಮ್ಗೇನಾಗ್ಬೇಕು? ಅನ್ಸ್ಬೇಕಾಗ್ತದೆ. ಆ ರೀತಿ ಭಾಗ್ಯ ನಿಮ್ಮಲ್ಲಿ ಇದೆಯಾ, ಅದನ್ನ ಅನುಭವ ಮಾಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅನುಭವಿ ಮೂರ್ತು ಹೋನಾ? ಹೇಳ್ತಾರೆ ಅನುಭವ ಇದೆಯಾ? ಅನುಭವ ಇದೆಯಾ? ಇದೆಯೇ? ಪ್ರಶ್ನೆ. ಅನುಭವಿಗಳು ಅನುಭವಿ ಮೂರ್ತಿಯರು. ಅನುಭವಿ ಮೂರ್ತಿಗಳು. ಸರಿ, ಅನುಭವಿಕ್ಕೂ ಅನುಭವ ಮೂರ್ತಿಗೂ ಏನು ವ್ಯತ್ಯಾಸ? ಅನುಭವ ನಾವು ಒಬ್ಬರೇ ಮಾಡ್ತಿರ್ತೀವಿ. ಅನುಭವ ಮೂರ್ತಿ ಅಂದ್ರೆ ಕೊಡ್ತಾ ಇರ್ತೀವಿ ಎಲ್ಲರಿಗೂ. ಎಲ್ಲರೂ ಕೊಡ್ತಾರೆ. ಮತ್ತೆ ಭಾವನೆ ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ಅನುಭವ ಯಾರಿಗಾಗತ್ತೆ? ಮೂರ್ತಿಗೆ. ಅನುಭವ ನನಗಾಗ್ತದೆ. ಓಕೆ, ನಿಮ್ಮಲ್ಲಿರುವಂತ ಶಕ್ತಿ ಬೇರೆಯವ್ರಿಗೆ ಅನುಭವ ಆದ್ರೆ ಅದಕ್ಕೇನ್ ಹೇಳ್ತಾರೆ? ಅನುಭವ ಮೂರ್ತಿ. ಅನುಭೂತಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಅನುಭೂತಿ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಇಲ್ವೋ? ಮಾಡಿದೀವಣ್ಣ. ನನಗಾದ್ರೆ ಅದು ಅನುಭವ, ನನಗಾಗಿರುವಂತ ಅನುಭವ ಬೇರೆಯವರಿಗೆ ಆದ್ರೆ ನನ್ನ ಮೂಲಕ, ನನ್ನ ಕರ್ಮೇಂದ್ರಿಯಗಳ ಮೂಲಕ, ಅದ್ಯಾವುದು? ಅನುಭೂತಿ. ಇವಾಗ ಬಾಬಾ ಅನುಭವದ ಬಗ್ಗೆ ಮಾತಾಡ್ತಿದಾರೋ ಅನುಭೂತಿ ಬಗ್ಗೆ ಮಾತಾಡ್ತಿದಾರೋ? ಅನುಭವ. ಹಾಗಿದ್ರೆ ಅನುಭವ ಮೂರ್ತಿ ಅಂತಂದ್ರೆ ಏನು? ಏನು ಅನುಭವ ಮೂರ್ತಿ ಅಂತ? ನಾವು ಅನುಭವ ಮಾಡಿ ವಿಶ್ವದ ಪ್ರತಿ ಎಲ್ಲರಿಗೂ ಹೋಗ್ತಾ ಇದೆ ಅನ್ನೋ ಅನುಭವ. ಅವಾಗ ಅವ್ರಿಗೆ ಅನುಭೂತಿ ಆಯ್ತಲ್ವಾ? ಇಲ್ಲಿ ವಿಶ್ವದ ಬಗ್ಗೆ ಕೊಡೋದ್ರ ಬಗ್ಗೆ ಬಾಬಾ ಮಾತಾಡ್ತಾನೆ ಇಲ್ಲ. ಅನುಭವ ನನಗೆ ತಾನೇ ಆಗ್ತಾ ಇರೋದು, ಹೌದಾ? ಅದರ ಬಗ್ಗೆ ಆ ಮೂರ್ತಿ ಅಂತ ಹೇಳ್ತಿದಾರ ಬಾಬಾ. ನನಗೆ ಆಗುವಂತ ಕರ್ಮದ ಫಲ. ಈ ಅನುಭವ ಯಾರ ಜೊತೆಗೆ? ನನ್ನ ಜೊತೆಗೆ. ಬಾಬನ್ ಜೊತೆಗೆ. ಈಗ ನೀವು ಆತ್ಮ ತಾನೆ, ಪಾಲನೆ ಯಾರು ಕೊಡ್ತಿದ್ದಾರೆ? ಬಾಬಾ. ಶಿಕ್ಷಣ ಯಾರು ಕೊಡ್ತಿದ್ದಾರೆ? ಬಾಬಾ. ಬಾಬಾ. ಶ್ರೀಮತಿ ಯಾರು ಕೊಡ್ತಿದ್ದಾರೆ? ಬಾಬಾ. ಬಾಬನ್ ಜೊತೆಗೆ ಅನುಭವ ತಾನೆ. ಹೌದು. ಇಲ್ಲಿ ಉದ್ದಿನ ವಡ ತಿಂದ್ರೆ ಉದ್ದಿನ ವಡ ಜೊತೆಗೆ ಅನುಭವ, ಮಸಾಲೆ ದೋಸೆ ತಿಂದ್ರೆ ಮಸಾಲೆ ದೋಸೆ ಜೊತೆಗೆ ಅನುಭವ, ಹೌದಾ? ಇಲ್ಲಿ ಅನುಭವ ಯಾರ ಜೊತೆಗೆ? ಬಾಬನ್ ಜೊತೆ. ಓಕೆ, ಬಾಬನ್ ಜೊತೆಗೆ ಯಾರು ಸೇರ್ಬೇಕು? ಆತ್ಮ ಸೇರ್ಬೇಕು. ಯಾವ್ದ್ರ ಮೂಲಕ? ಕರ್ಮೇಂದ್ರಿಯಗಳ ಮೂಲಕ. ಆದ್ರೆ ಬಾಬಾ ಹತ್ರ ಆ ಅನುಭವದಲ್ಲಿ ಏನಾಗಿರ್ಬೇಕು? ಅನುಭೂತಿ, ಅನುಭವ ಮೂರ್ತಿ ಆಗಿರ್ಬೇಕು. ಅಂದ್ರೆ ಏನು? ಏನರ್ಥ ಇರಬಹುದು? ಅದಕ್ಕೆ ಬಾಬಾ ಫಸ್ಟ್ ಏನ್ ಹೇಳಿದ್ರು? ಈ ಮೂರರಲ್ಲಿ ಅನುಭವ ಇದೆಯಾ ಅಥವಾ ಅನುಭವಿ ಮೂರ್ತಿಗಳಾಗಿದ್ದೀರೋ? ಇದೆರಡರಲ್ಲಿ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಏನದು ವ್ಯತ್ಯಾಸ? ಅನುಭವ ಸ್ವಯಂ ಆಗುತ್ತೆ. ಅನುಭವ ಸ್ವಯಂಗೆ ಅನುಭವ ಆಗುತ್ತೆ. ಅನುಭವ ಮೂರ್ತಿ ಅಂದ್ರೆ ಆ ಅನುಭವನ ನಾವು ಅಳವಡಿಸ್ಕೊಂಡು ಅದರದ ಹೇಳಿ. ಅಳವಡಿಸ್ಕೊಂಡು ಯಾರು ಅಳವಡಿಸ್ಕೊಳ್ಳೋದು? ಅಳವಡಿಸ್ಕೊಂಡು ಅದನ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ, ಅನುಭವಿಸ್ತಾ ಇರ್ತೀವಿ. ಬೇರೆಯವರು ಕೊಡೋ ವಿಷಯನೇ ಬಂದಿಲ್ಲ ಇಲ್ಲಿ. ಬೇರೆಯವರು ಕೊಡುವಂತ ವಿಷಯ ಬಂದಿಲ್ಲ ಇಲ್ಲಿ. ನನ್ನ ಮತ್ತು ಬಾಬನ ನಡುವೆ ಮಾತ್ರ ನಡೀತಾ ಇದೆ ಇಲ್ಲಿ. ಇಲ್ಲಿ ಸೇವೆ ವಿಷಯ ಬಂದಿಲ್ಲ. ಬಂದಿದೆ ಇಲ್ಲಿ ಪಾಲನೆ, ಶಿಕ್ಷಣ, ಶ್ರೀಮತ ಇರುವಂತ ನನ್ನ ಮತ್ತು ಭಗವಂತನ ನಡುವೆ ಮಾತ್ರ. ಬೇರೆಯವರು ಮೂರನೇವರು ಇಲ್ಲಿ ಎಂಟ್ರಿ ಆಗಿಲ್ಲ. ಅಲ್ಲಿ ಅಗುರದ ಅನುಭವ ಆಗ್ತಾ ಇರುತ್ತೆ. ಸರಿ, ಪ್ರಶ್ನೆ ಏನು? ಅನುಭವಕ್ಕೂ ಅನುಭವ ಮೂರ್ತಿಗೂ ಏನು ವ್ಯತ್ಯಾಸ? ಸರಿ, ಮೂರ್ತಿ ಅಂತಂದ್ರೆ ಏನು? ಜಡ. ಮೂರ್ತಿ ಅಂದ್ರೆ ಸ್ವಯಂ ಆಗಿ ತಾನು ಏನೂ ಮಾಡದೇ ಇರುವಂತದ್ದು ಮೂರ್ತಿ. ಮೂರ್ತಿ. ಮೂರ್ತಿಯ ಮೇಲೆ ಯಾವಾಗಲೂ ಕರ್ಮ ಯಾರು ಮಾಡ್ತಿರ್ತಾರೆ? ಬ್ರಾಹ್ಮಣ. ಬೇರೆಯವರು ಮಾಡ್ತಿರ್ತಾರೆ. ಮೂರ್ತಿ ಅಂದ್ರೆ ಒಂದು ಕಾಡಲ್ಲಿರುವ ಕಲ್ಲು ತಾನೆ. ಹೌದು. ಆ ಕಲ್ಲನ್ನ ಬೇರೆಯವ್ರು ಎತ್ಕೊಂಡ್ ಬರ್ತಾ ಇರ್ತಾನೆ, ಬೇರೆಯವ್ರು ಕೆತ್ತಿರ್ತಾ ಇರ್ತಾನೆ, ಅದಕ್ಕೆ ಬೇರೆಯವ್ರ ದೇವಸ್ಥಾನ ಕಟ್ತಾ ಇರ್ತಾನೆ, ಬೇರೆಯವ್ರ ಪೂಜೆ ಮಾಡ್ತಾ ಇರ್ತಾನೆ. ಆ ಮೂರ್ತಿ ಮೂಲಕ ಭಕ್ತರ ಇಷ್ಟ ಪೂರ್ಣ ಮಾಡೋದು ಬೇರೆಯವ್ರು ತಾನೆ. ಮೂರ್ತಿ ಏನಾದ್ರು ಪಾಠ ಇದೆ ಇಲ್ಲಿ? ಇಲ್ಲ. ಆದ ಕಿರೀಟ ಯಾರಿಗೆ ಸಿಗ್ತದೆ? ಹಾರ ಯಾರಿಗೆ ಸಿಗ್ತದೆ? ಅಭಿಷೇಕ ಯಾರಿಗೆ ಸಿಗ್ತದೆ? ಆದ್ರೆ ಆ ಮೂರ್ತಿಯ ಪ್ರತಿ ಕರ್ಮ ಮಾಡಿದ್ಯಾರು? ಬೇರೆಯವರು. ಓಕೆ, ಮೂರ್ತಿ ಅಂತಾನೇನು? ಸ್ವಯಂ ಏನು ಮಾಡೋದಿಲ್ಲ. ಅದಕ್ಕೇನ್ ಹೇಳ್ತಾರೆ? ಮೂರ್ತಿ. ತನ್ನಿಂದ ತಾನು ಕೆತ್ಕೊಳ್ಳೋದಿಲ್ಲ. ಅದ್ರ ಮೇಲೆ ಏನ್ ಮಾಡ್ತಾರೆ ಬೇರೆಯವರು?
ಕೆತ್ತ ಕೆತ್ತುತ್ತೆ. ಕೆತ್ತುತ್ತಾರೆ. ಆವಾಗ ಕಲ್ಲು ಏನಾಗ್ಬಿಡ್ತದೆ? ಮೂರ್ತಿ ರೂಪ. ಪೂಜಾ ಯೋಗ್ಯ ಮೂರ್ತಿ ಆಗ್ತದೆ. ಹೌದಾ? ಓಕೆ, ಈಗ ಹೇಳಿ ಅನುಭವ ಮೂರ್ತಿ ಅಂತಂದ್ರೆ ಏನು? ಬಾಬಾನೇ ನಾನು ಆತ್ಮನಿಗೆ ಎಲ್ಲಾನು ಮಾಡ್ತಾ ಇದ್ದಾರೆ, ನಾನೇನು ಮಾಡ್ತಾ ಇಲ್ಲ ಅಂತ. ಅಂದರೆ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಅನುಭವ ಮಾಡಬೇಕಾದ್ರೆ ಹೆಚ್ಚಿನ ಮಕ್ಕಳು ಏನ್ ಮಾಡ್ತಾರಂತೆ? ಫಸ್ಟಿಗೆ ಡಿಮಾಂಡ್ ಇಡ್ತಾರಂತೆ. ಏನಿಡ್ತಾರಂತೆ? ಡಿಮ್ಯಾಂಡ್. ಇದನ್ನ ಮಾಡಿಕೊಡು ಅಂತ. ಅದು ಸ್ಥೂಲ ಇರ್ಬೋದು, ಸೂಕ್ಷ್ಮ ಇರ್ಬೋದು, ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು. ಇದನ್ನ ಮಾಡಿಕೊಡು ಅಂತ ಬಾಬನಿಗೆ ಹೇಳಿ, ಬಾಬನ ಹತ್ರ ಆ ಕರ್ಮವನ್ನು ಹೇಳಿ ಮಾಡಿಸಿ ಆ ಕರ್ಮದ ಫಲವನ್ನ ಪಡೆದುಕೊಂಡರೆ ಅವ್ರಿಗೇನ್ ಹೇಳ್ತಾರೆ? ಅನುಭವ ಮೂರ್ತಿ. ಅಲ್ಲ, ಅನುಭವಿ. ನೀವು ಬಾಬನಿಗೆ ಹೇಳಿ ನಿಮಗೆ ಬೇಕಾಗಿರೋದನ್ನ ಮಾಡಿಸ್ಕೊಂಡು ಆ ಕರ್ಮದ ಫಲವನ್ನ ನೀವು ತೆಗೆದುಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಬಾಬನೇ ಮಾಡಿದಾರೆ ಅಂತ. ಅವ್ರಿಗೇನ್ ಹೇಳ್ತಾರೆ? ಅನುಭವಿ. ಅನುಭವಿ ಮೂರ್ತಿಗಳು ಏನ್ ಮಾಡ್ತಾರೆ? ಇವಾಗ ಒಂದು ಸಣ್ಣ ಮಗು ಇದೆ ಅಂತ ತಿಳ್ಕೊಳ್ಳಿ, ಅದು ಅಮ್ಮನ ಮಡಿಲಲ್ಲಿ ಹೋದಾಗ ನನಗೆ ಇದು ತಿಂಡಿ ಕೊಡು ಅಂತ ಕೇಳತ್ತಾ? ಇಲ್ಲ. ಈ ಬಟ್ಟೆ ಹಾಕು ಅಂತ ಹೇಳತ್ತಾ? ಇಷ್ಟೊತ್ತಿಗೆ ಸ್ನಾನ ಮಾಡು ಅಂತ ಹೇಳತ್ತಾ? ಇಲ್ಲ. ಹೇಳತ್ತೋ ಹೇಳಲ್ವಾ? ಹೇಳಲ್ಲ. ಹೇಳಲ್ಲ. ಇದೇ ಸೋಪ್ ಹಾಕ್ಬಿಟ್ಟು ಸ್ನಾನ ಮಾಡು ಅಂತ ಹೇಳತ್ತಾ? ಇಲ್ಲ. ನೀರ್ ಇಷ್ಟೇ ಬಿಸಿ ಇರ್ಬೇಕು ಅಂತ ಹೇಳತ್ತಾ? ಅದೇನ್ ಮಾಡತ್ತೆ? ಸುಮ್ಮನೆ ಕೂತ್ಕೊ. ಎಷ್ಟೊತ್ತಿಗಾರು ಏಳಸು, ಎಷ್ಟೊತ್ತಿಗಾರು ಮಲಗಿಸು, ಏನ್ ತಿಂಡಿನಾದ್ರೂ ಕೊಡು. ಅದಕ್ಕೆ ಉಪ್ಪು ಯಾವುದು, ಹುಳಿ ಯಾವುದು, ಖಾರ ಯಾವುದು ಏನೂ ಗೊತ್ತಿಲ್ಲ. ಸಂಪೂರ್ಣವಾಗಿ ತನ್ನನ್ನ ತಾನು ತಾಯಿಯ ಮಡಲಿಗೆ ಸರೆಂಡರ್ ಆಗಿರ್ತದೆ. ತಾಯಿ ಆ ಶರೀರದ ಮೇಲೆ ಏನು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೋ ಅದನ್ನೇನ್ ಮಾಡ್ತಾ ಇರ್ತದೆ? ಅದು ಅನುಭವ. ಅರ್ಥ ಆಗ್ತಿದ್ಯೋ ಅರ್ಥ ಆಗ್ತಿಲ್ವೋ? ಆಗ್ತಾ ಇದ್ದಾನೆ. ಹಾಗೆ ನಿಮ್ಮ ಮನಸ್ಸೊಳವದ ಸಾಧನವನ್ನ ಭಗವಂತನ ಕೈಯಲ್ಲಿ ಕೊಟ್ಟರೆ ನಿಮ್ ಕೆಲ್ಸ ಮುಗೀತು. ವಿಶ್ವ ಕಲ್ಯಾಣಕ್ಕೆ ಯೂಸ್ ಮಾಡು, ಜ್ವಾಲಾಮುಖಿ ಯೋಗ ಮಾಡು, ಇದು ಶಾಂತಿ ಕೊಡು ಅಂತ ನೀವೇನ್ ಮಾಡುವಂಗಿಲ್ಲ, ಹೇಳಂಗಿಲ್ಲ. ಏನು ಕೇಳುವಂಗಿಲ್ಲ. ಸುಮ್ಮನೆ ಕೂತ್ಕೊಂಡು ಬಾಬಾ ಉಪಯೋಗ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನಿಮ್ಗೆ ಏನ್ ಮಾಡ್ಬೇಕು? ಗೊತ್ತಾಗ್ಬೇಕು. ಆ ಉಪಯೋಗ ಮಾಡಿದ್ ಹೆಂಗ್ ಗೊತ್ತಾಗ್ಬೇಕಂತೆ? ಹೆಂಗ್ ಗೊತ್ತಾಗ್ಬೇಕು? 1 ಗಂಟೆ ನಂತರ ಅಲ್ಲ, 1 ಸೆಕೆಂಡ್ ಅಲ್ಲಿ ಟಕ್ ಅಂತ ಏನಾಗ್ಬೇಕು ಸ್ಥಿತಿ? ಫಾಸ್ಟ್ ಆಗಿ ಏನಾಗ್ಬೇಕು? ಚೇಂಜ್ ಆಗ್ಬೇಕು. 1 ಸೆಕೆಂಡ್ ಅಲ್ಲಿ, ನಿಮಿಷದಲ್ಲೆಲ್ಲ ಬಾಬಾ ಹೇಳ್ತಾರೆ. ಅದಕ್ಕಾಗಿ ನೀವು ತಂದೆ ಎದುರುಗಡೆ ಹೋದಾಗ ಪುರುಷಾರ್ಥದ ಬಗ್ಗೆ ಆಗ್ಲಿ, ಸೇವೆಯ ಬಗ್ಗೆ ಆಗ್ಲಿ ಯಾವುದನ್ನು ಡಿಮಾಂಡ್ ಇಡಬೇಕಾದಂತ ಅನಿವಾರ್ಯತೆ ಇಲ್ಲ. ಇಂಥವ್ರಿಗೆ ಸಕಾಶ ಕೊಡು, ಇಂಥವ್ರಿಗೆ ಪ್ರಕಾಶ ಕೊಡು, ಇಂಥವ್ರ ಸಮಸ್ಯೆನ ಪರಿಹಾರ ಮಾಡು ಅಂತ ಬಿಟ್ಟು ಡಿಮ್ಯಾಂಡ್ ಇಡಬಾರ್ದು. ಈಗ ಮೂರ್ತಿ ಏನಾದ್ರು ಇಂಥವ್ರಿಗೆ ಶಕ್ತಿ ಕೊಡು ಅಂತ ಏನಾದ್ರು ಸಂಕಲ್ಪ ಮಾಡುತ್ತಾ? ಇಲ್ಲ. ಮೂರ್ತಿ ಏನ್ ಮಾಡತ್ತೆ? ಯಾರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಏನು ಕೊಡ್ತಿದ್ದಾರೆ, ಯಾವಾಗ, ಏನೂ ಮೂರ್ತಿ ಗೊತ್ತಿಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಎಷ್ಟೋ ಸಮಯ ಹೇಳ್ತಾರೆ, ಅಣ್ಣವ್ರೆ ನಿಮ್ ಮೂಲಕ ಕ್ಲಾಸಲ್ಲಿ ನಮ್ಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು, ನೀವೇನ್ ಪ್ರಶ್ನೆ ಕೇಳಿದ್ರೆ ನಮ್ಗೆ ಗೊತ್ತಾ? ಯಾರಿಗೆ ಕೇಳಿದ್ ನೀವು? ಬಾಬನಿಗೆ ಉತ್ತರ ಕೊಟ್ಟಿದ್ಯಾರು? ನಾವ್ಯಾರು? ಸಾಧನ ಅಷ್ಟೇ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕರ್ಮದಲ್ಲಿ ಅನುಭವಿಗಳಾಗ್ಬೇಕು, ಅನುಭವಿ ಮೂರ್ತಿಗಳಾಗ್ಬೇಕು. ಅನುಭವಿ. ಅನುಭವಿ ಮೂರ್ತಿಗಳಾಗಿ ಅಂದ್ರೆ ಇವತ್ತು ನಾನು ಹೋಗ್ಬಿಟ್ಟು ವಿಶ್ವ ಕಲ್ಯಾಣದ ಅನುಭವ ಮಾಡ್ಬೇಕು ಅಂತ ಏನ್ ಮಾಡುವಂಗಿಲ್ಲ. ಏನ್ ಮಾಡ್ತಾರದು? ಯಾಕಂದ್ರೆ ನಮ್ಮ ಅಪ್ಪನನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಿನ್ನೆ ಏನ್ ಹೇಳ್ತಾರೆ? ಜ್ವಾಲಾಮುಖಿ ಯೋಗ, ಮರುದಿನ ಹೇಳ್ತಾರೆ ಅಶರೀರಿ, ಸಾಯಂಕಾಲ ಏನ್ ಹೇಳ್ತಾರೆ ಸರ್ವಶಕ್ತಿವಾನ್. ತಲೆ ಕೆಟ್ಟೋಗ್ತದೆ ಏನ್ ಮಾಡ್ಬೇಕು ಅಂತ. ಸರಿನಾ? ಅದಕ್ಕಾಗಿ ಏನ್ ಮಾಡೋದು? ಮನಸ್ಸನ್ನು ನಿನ್ ಕೈಲಿ ಕೊಟ್ಟಿದ್ದೀನಪ್ಪ, ಏನಾರ ಮಾಡ್ಕೊ. ನೀನು ಮಾಡ್ತಾ ಇರೋದು ನನಗೇನಾಗ್ಬೇಕು? ವಿಕರ್ಮ ವಿನಾಶನಾದ್ರೂ ಮಾಡು, ಜ್ವಾಲಾಮುಖಿ ಯೋಗನಾದ್ರೂ ಮಾಡು, ವಿಶ್ವಕ್ಕಾದ್ರೂ ಕೊಡು, ಕೊರೋನಾದವ್ರಿಗೆ ಕೊಡು, ಭೂಕಂಪದವ್ರಿಗೆ ಏನಾದ್ರು ಮಾಡು. ನೀನು ಮಾಡ್ತಾ ಇರೋದು ನನಗೇನಾಗ್ಬೇಕು? ನೀನು ಏನ್ ಪ್ರಾಡಕ್ಟ್ ಆದ್ರೂ ಸೇಲ್ ಕೊಡಪ್ಪ, ನನ್ನ ಮನಸ್ಸಿನ ಮೂಲಕ ಕೊಡು, ನನ್ನ ಅಕೌಂಟ್ ಜಮಾ ಮಾಡು ಅಷ್ಟೇ. ನೀನು ಎಷ್ಟು ಕೊಟ್ಟಿದ್ದೀಯ, ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ದೀಯ, ಯಾರಿಗೆ ಕೊಟ್ಟಿದ್ದೀಯಾ, ಆನ್ಲೈನ್ ಕೊಟ್ಟಿದ್ದೀಯಾ, ಆಫ್ಲೈನ್ ಕೊಟ್ಟಿದ್ದೀಯಾ, ನನಗೆ ಸಂಬಂಧ ಇಲ್ಲ. ನನಗೆ ವ್ಯಾಪಾರ ಆಗ್ತಾ ಇರ್ಬೇಕು, ನನ್ನ ಅಕೌಂಟಿಗೆ ಜಮಾ ಆಗ್ತಾ ಇರ್ಬೇಕು, ನನಗೆ ಭಾಗ್ಯ ಬರ್ತಾ ಇರ್ಬೇಕು, ನನ್ನ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ಬೇಕು. ಮತ್ತೆ ಒಂದೊಂದು ಸೆಕೆಂಡಿನಲ್ಲಿ ಪದುಮದಷ್ಟು ಸಂಪಾದನೆ ಆಗಿರೋ ಅನುಭವ ನನಗೆ
ಆಗ್ತಾ ಇರಬೇಕು. ನಾನು ಏನು ಮಾಡೋದಿಲ್ಲ, ಸುಮ್ಮನೆ ಮನಸ್ಸನ್ನ ಮಾತ್ರ ನಿನ್ನ ಕೈಲಿ ಏನ್ ಮಾಡಿರ್ತಾನೆ, ಕೊಟ್ಟಿರ್ತಾನೆ. ಓಕೆ, ಸಾಧನ ಮಾತ್ರ ನಂದು, ಕರ್ಮ ನೀನು ನಿಂದು, ಸೇವೆ ನಿಂದು, ಫಲ ನಂದು. ಹೌದು ತಾನೆ? ಯಾವ್ದು ಉತ್ತಮ? ನಾವು ಕೇಳಿ ನಾವು ಮಾಡ್ಬಿಟ್ಟು ತಿನ್ನೋದು ಉತ್ತಮನೋ ಅಥವಾ ಅಪ್ಪ ಕೊಟ್ಟಿರೋದನ್ನ ತಿನ್ನೋದು ಉತ್ತಮನೋ? ಬಾಬಾ ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ, ಚಿಕ್ಕ ಮಗು ಅಮ್ಮನ ಹತ್ರ ಯಾವ ಆಹಾರ ಕೇಳತ್ತೆ? ತಾಯಿಯ ಹೆದರಲು ಎದೆಯ ಹಾಲು. ದೊಡ್ಡ ಮಗು ಅಮ್ಮನ ಹತ್ರ ಯಾವ ಆಹಾರ ಕೇಳ್ತದೆ? ಮೊಬೈಲ್, ಕಂಪ್ಯೂಟರ್, ಪಿಜ್ಜಾ, ಗೋಬಿ ಮಂಚೂರಿ, ಕುರ್ಕುರಿ ಕೇಳತ್ತೋ ಕೇಳಲ್ವೋ? ಸರಿ, ಆ ದೊಡ್ಡ ಮಗು ಅದನ್ನು ಕೇಳಿದಾಗ ಅದಕ್ಕೆ ನಾಲ್ಗೆ ರುಚಿ ಇರ್ತದೋ ಇರಲ್ವೋ? ಇರ್ತೈತೆ. ಆವಾಗ ಆ ಮಗುಗೆ ಅನುಭವ ಆಗ್ತದೋ ಆಗಲ್ವೋ? ಗೋಬಿ ಮಂಚೂರಿದು ಮಸಾಲೆ ಪೊಡೆದು ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಅದನ್ನ ತಿಂದಾಗ ಅದರ ಆರೋಗ್ಯ ಚೆನ್ನಾಗಿರ್ತದಲ್ವಾ? ಇಲ್ಲ. ಆದ್ಮೇಲೆ ಅಪ್ಪ ಕೊಟ್ಟಿ ತಿನ್ಬೇಕು, ನಾವು ಕೇಳ್ಬಿಟ್ಟು ತಿನ್ಬೇಕು? ಅದನ್ನೇ ಬಾಬಾ ಹೇಳ್ತಾರ, ನೀವೇನ್ ಕೇಳ್ತಿದ್ದೀರಲ್ಲ ಅದ್ರ ಸ್ವಾರ್ಥ ಇದೆ, ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಅಂತಿದೆ, ಅದು ಬೇಡ. ನಾನ್ ಕೊಟ್ಟಿರೋದನ್ನ ತಿನ್ಬೇಕೇ ಹೊರ್ತು ಹೇಳಿಬಿಟ್ಟು ನನ್ನ ಹತ್ರ ತಗೊಳ್ಬಾರ್ದು. ನೀವೇನ್ ಹೇಳಿದ್ರು ಕೂಡ ನಿಮ್ದು ಸ್ವಾರ್ಥ ಇರ್ತದೆ ಅಥವಾ ಹದ್ದಿರ್ತದೆ. ಬಾಬಾ ಕೊಡೋದು ಯಾವಾಗ್ಲೂ ಕೂಡ ಏನಿರ್ತದೆ, ಬೇಹದಿರ್ತದೆ. ಅಂದ್ರೆ ನನ್ನ ಮನಸ್ಸನ್ನ ಯಾವುದಕ್ಕೆ ಉಪಯೋಗ ಮಾಡಬೇಕು ಅಂತನೂ ಕೂಡ ನಾವು ಬಾಬನಿಗೆ ಏನ್ ಮಾಡುವಂಗಿಲ್ಲ, ಹೇಳಂಗಿಲ್ಲ. ಡೈರೆಕ್ಷನ್ ಕೊಡುವಂಗಿಲ್ಲ. ಈಗ ಹೇಳಿ, ಅನುಭವಿಗಳಾಗ್ಬೇಕು, ಅನುಭವಿ ಮೂರ್ತಿ ಆಗ್ಬೇಕು? ಗೊತ್ತಿಲ್ಲ. ಓಕೆ, ಈಗ ನೀವು ಯೋಗ ಮಾಡ್ತಾ ಇದ್ದೀರಿ, ವಿಶ್ವ ಕಲ್ಯಾಣ ಏನ್ ಮಾಡ್ತಿದ್ದೀರಿ? ವಿಶ್ವ ಕಲ್ಯಾಣ. ಅವಾಗ ಹೆಂಗಿರ್ತದೆ ಸ್ಥಿತಿ? ಹಗುರವಾಗಿರುತ್ತೆ. ನಿಮ್ಮ ಎದುರುಗಡೆಗೆ ಏನು ಕಾಣ್ತಾ ಇರ್ತದೆ? ಕಾಣ್ತಾ ಇರ್ತದೆ ತಾನೆ? ಅನುಭವಿ ಮೂರ್ತಿಯಲ್ಲಿ ವಿಶ್ವದ ಕಡೆ ಗಮನ ಕೊಡಬೇಕಾದ ಅವಶ್ಯಕತೆನೂ ಇಲ್ಲ. ನೀವೇನ್ ಡೈರೆಕ್ಷನ್ ಕೊಟ್ಟಿಲ್ವಲ್ಲ ವಿಶ್ವಕ್ಕೆ ಮಾಡ್ಬೇಕು ಅಂತ. ಜ್ವಾಲ, ಓ ಜ್ವಾಲೆ ಬರ್ತಾ ಇದೆ, ಜ್ವಾಲೆ ಕಡೆ ಗಮನ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ ಕೆಲ್ಸ ಏನು? ಅರ್ಥ ಆಗ್ತಿದ್ಯೋ ಅರ್ಥ ಆಗ್ತಿಲ್ವೋ? ಒಂದು ಸಣ್ಣ ಮಗುಗೆ ಅಮ್ಮ ಏನ್ ಮಾಡಿದ್ರೆ, ತಟ್ಟೆಯಲ್ಲಿ ಏನ್ ಮಾಡಿದಾರೆ, ತಿಂಡಿ ಹಾಕಿದ್ದಾರೆ. ಏನ್ ಹಾಕಿದ್ದಾರೆ? ತಿಂಡಿ. ಅದರಲ್ಲಿ ಪುರಿ ಇದೆ, ಸಾಗು ಇದೆ, ಸಾಂಬಾರ್ ಇದೆ, ಚಟ್ನಿ ಇದೆ, ಓಕೆನಾ, ಜಿಲೇಬಿ ಇದೆ, ಜಹಾಂಗೀರ್ ಇದೆ. ಅಮ್ಮ ಕೈಯಲ್ಲಿ ಹಿಂಗ್ ತರ್ತಾರೆ, ಮಗು ಓಪನ್ ಮಾಡುತ್ತೆ, ತಿನ್ನತ್ತೆ. ಅದಕ್ಕೆ ಪುರಿ ಅಂತಾನೂ ಗೊತ್ತಿಲ್ಲ, ಸಾಗು ಅಂತಾನೂ ಗೊತ್ತಿಲ್ಲ, ಜಿಲೇಬಿ ಅಂತಾನೂ ಗೊತ್ತಿಲ್ಲ, ಸಿಹಿ ಅಂತಾನೂ ಗೊತ್ತಿಲ್ಲ, ಜಹಾಂಗೀರ್ ಅಂತಾನೂ ಗೊತ್ತಿಲ್ಲ. ನಾಲ್ಗೆ ಇಡ್ತದೆ, ರುಚಿ ನೋಡ್ತಾರೆ, ಒಳಗಡೆ ಕಳಿಸ್ತಾರೆ. ಹೆಸರು ಗೊತ್ತಿಲ್ಲ, ಯಾವ್ದೇನು ಮಾಡಿದ್ದಾರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೆ ಏನಾಗ್ತಾ ಇದೆ? ಏನು ಕೊಡ್ತಾ ಇದ್ರೆ ಅದು ತಿಂತಾ ಇದೆ. ಯಾವ್ದು ಉತ್ತಮ? ಅಂದ್ರೆ ಬಾಬಾ ನೋಡಿ ಸಾಧನೆಯನ್ನೇ ಇಷ್ಟು ಸಹಜ ಮಾಡ್ತಿದ್ದಾರೆ. ಕಾರಣ ಇಷ್ಟೇ. ಬಾಬಾ ಹೇಳ್ತಾರೆ, ಅಂತಿಮ ಪೇಪರ್ ಎಷ್ಟು ಸಮಯ ಇದ್ದಂತೆ? ಅವಾಗ ನಾನು ಬಿಂದು ಆಗ್ಬೇಕು, ಶರೀರ ಆಗ್ಬೇಕು, ವಿಶ್ವ ಕಲ್ಯಾಣ ಆಗ್ಬೇಕು, ಅಥವಾ ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ಬೇಕು? ಕನ್ಫ್ಯೂಷನ್ ಆಗ್ತದೋ ಆಗಲ್ವೋ? ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಆತ್ಮನನ್ನ ಯಾವ ರೂಪದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅಂತ ಚೆನ್ನಾಗಿ ಯಾರಿಗೊತ್ತು? ಬಾಬಾನೇ ಗೊತ್ತು. ಭಲೆ ನೀವು ಸೇವೆನೇ ಮಾಡ್ತಾ ಇರಬಹುದು, ಇದು ಹೀಗೆ ಆಗ್ಬೇಕು ಅಂತ ನೀವು ಡೈರೆಕ್ಷನ್ ಕೊಡೋದು. 2 ದಿನದಿಂದ ಒಂದ್ ಕಡೆಗೆ ಸೇವೆ ಹೋಗಿದ್ವಲ್ಲ, ಆಕ್ಚುಲಿ ಅಲ್ಲಿ ಫೋನ್ ಮಾಡಿದಾಗ ಅವ್ರು ಹೇಳಿದಾಗ ನಾನು ಹೋಗ್ಬಾರ್ದು ಅಂತ ನನ್ನ ಸಂಕಲ್ಪ. ಅದ್ 2 ದಿನ ಮೊದಲು ಫೋನ್ ಮಾಡಿ ಅವ್ರು ಬನ್ನಿ ಅಂತ ಹೇಳಿ ಬಾಬಾ ಕರ್ಕೊಂಡು ಹೋಗ್ಬಿಟ್ಟು ಸೇವೆ ಮುಗಿಸ್ಕೊಂಡ್ ಬಂದ್ರು. ಅದು ನಾನೇನು ಪಾಠ ಕಲಿತೆ ಅಂತಂದ್ರೆ, ಇನ್ಮೇಲೆ ಯಾವುದೇ ಸೇವೆ ಇದು ಕೂಡ ಹೋಗ್ಬೇಕು ಬೇಡ ಅಂತ ನಾನ್ ಡಿಸೈಡ್ ಮಾಡುವಂಗಿಲ್ಲ. ಯಾರು ಡಿಸೈಡ್ ಮಾಡೋದು? ಹೋಗ್ಬೇಕು ಅಂದ್ರೆ ಬಾಬಾ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಹೋಗ್ಬೇಕು ಅಂತ ವಾತಾವರಣ ಇರ್ತದೆ, ಇಲ್ಲ ಅಂತಂದ್ರೆ ಇಲ್ಲ. ನನ್ನ ಲೆಕ್ಕದಲ್ಲಿ ಏನು ಗೊತ್ತಾ, ಮಜಾ ಕೇಳಿ, ನಾನು ಹೋದ್ರೆ ನಮ್ಮಮ್ಮ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ನನ್ನ ಲೆಕ್ಕ. ಆದ್ರೆ ಅಮ್ಮ ಏನ್ ಮಾಡಿದಾರೆ ಅಂತ, ಒಂದಿನ ಮೊದಲೇ ಹೋಗು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು, ಇದೇನಪ್ಪ ಹಿಂಗೆ ಅಂತ ಅಲ್ವಾ? ಹಾಗೆ ಬಾಬನ ಒಂದು ಕೈ ಚಳಕನ ಬೇರೆನೇ ಇರ್ತದೆ, ನಮ್ಮ ಡೈರೆಕ್ಷನ್ನೇ ಬೇರೆ ಇರ್ತದೆ ಆತ್ಮೀಯರೇ. ಅದಕ್ಕಾಗಿ ಸೇವೆಯ ಬಗ್ಗೆ ಇರ್ಬೋದು, ಪುರುಷಾರ್ಥದ ಬಗ್ಗೆ ಇರ್ಬೋದು, ನಾವೇನು ಮಾಡಬೇಕಾಗಿಲ್ಲ. ಮನಾಭವ, ಮನಸ್ಸನ್ನು ಯಾರ ಕೈಲಿ ಕೊಟ್ಟಾಯ್ತು? ಅದಕ್ಕಾಗಿ ಬಾಬಾ ಹೇಳಿದ್ರು, ಪಾಲನೆ,
ಓದು ಶ್ರೀಮತದ ಅನುಭವಿಗಳಾಗಿದ್ದೀರೋ ಅನುಭವಿ ಮೂರ್ತಿಗಳಾಗಿದ್ದೀರೋ? ಅನುಭವಿ ಅನುಭವಿ ಮೂರ್ತಿಯ ವಿಷಯದಲ್ಲಿ ನಾನೇನು ಮಾಡೋದಿಲ್ಲ, ಎಲ್ಲವನ್ನು ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ಅನುಭವ ಯಾರಿಗಾಗ್ತಾ ಇರ್ತದೆ? ನನಗೆ ಅರ್ಥ ಆಗ್ತಿದೆ ಇವಾಗ? ಈಗ ಅನುಭವ ಶ್ರೇಷ್ಠನ ಅನುಭವ ಮೂರ್ತಿ ಶ್ರೇಷ್ಠ? ಅನುಭವ तो सदा अपने मस्तक में यह भाग्य का सितारा चमकता हुआ दिखाई देता है सदा. ಹೇಳ್ತಾರೆ ಈ ಭಾಗ್ಯದ ನಕ್ಷತ್ರ ಆ ಗೆರೆ ನಿಮ್ಗೆ ಕಾಣ್ತಾ ಇದೆ ಅಂದ್ರೆ ನೀವು ಇವತ್ತು ನೀವು ಏನು ಯೋಗ ಮಾಡ್ಬೇಕು ಅಂತ ಯೋಚನೆ ಮಾಡುವಂಗಿಲ್ಲಪ್ಪ, ಸುಮ್ಮನೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೋದು. ಈ ಸ್ಥಿತಿ ಹೆಂಗಿರುತ್ತೆ ಅಂತ ನಿಮ್ಗೆ ಹೇಳ್ತಾನೆ. ಸುಮ್ಮನೆ ಹೋಗ್ಬಿಟ್ಟು ಮನಸ್ಸನ್ನ ಬಾಬನ ಹತ್ರ ಇಟ್ಟು ಬಿಟ್ರೆ ನಿಮ್ಗೆ ಅನುಭವ ಆಗ್ತಾ ಇರ್ತದೆ. ಅನುಭವ ಆದ್ಮೇಲೆ ಬಾಬಾ ಹೇಳ್ತಾರೆ ಅದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ. ಜ್ವಾಲಾಮುಖಿ ಯೋಗ ಹೇಳಿದ ಮೇಲೆ ವಿಧಿವಿಧಾನವನ್ನು ತಿಳ್ಕೊಂಡು ಆಮೇಲೆ ನಾವು ಅದನ್ನ ಸಾಧನೆ ಮಾಡಿ ಅನುಭವ ಮಾಡೋದು ಬೇರೆ. ಇದ್ರಲ್ಲಿ ಏನಾಯ್ತು? ಪ್ರಯತ್ನವನ್ನು ಯಾರು ಮಾಡಿದೀವಿ? ನಾವು ಮಾಡಿದೀವಿ ಅಲ್ವಾ? ವಿಧಿವಿಧಾನವನ್ನು ತಿಳ್ಕೊಂಡು. ಇನ್ನೊಂದು ಏನಾಗ್ತದೆ, ನೀವೇನೋ ಮಾಡಿರೋದಿಲ್ಲ, ಮನಸ್ಸನ್ನು ಬಾಬನಲ್ಲಿ ಇಟ್ಟಿರ್ತೀರ, ಮೊದಲು ಬಾಬಾ ಏನ್ ಮಾಡ್ತಾರೆ? ಅನುಭವ ಮಾಡಿಸ್ತಾರೆ. ಅನುಭವ ಮಾಡಿಸಿದ ಮೇಲೆ ಹೇಳ್ತಾರೆ ಏನಂತ, ಇದಕ್ಕೆ ಏನ್ ಹೇಳ್ತಾರೆ? ಈ ಹೆಸರು ಹೇಳ್ತಾರೆ ಅಂತ. ಅರ್ಥ ಆಯ್ತಾ? ಮೊದಲು ಉದ್ದಿನ ವಡ ತಿನ್ಸಿ ಬಿಡ್ತಾರೆ, ಆಮೇಲೆ ಬಾಬಾ ಏನ್ ಹೇಳ್ತಾರೆ? ಇದಕ್ಕೆ ಏನ್ ಹೇಳ್ತಾರೆ? ಉದ್ದಿನ ವಡ, ಇದಕ್ಕೆ ಚಟ್ನಿ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ಬಾ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸನ್ನ ಬಾಬನಲ್ಲಿ ಇಟ್ಟಾಗ ಪ್ರತಿ ಸೆಕೆಂಡ್ ಪ್ರತಿದಿನ ಹೊಸ 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 ಯೋಗದ ಅನುಭವ ಆಗ್ಬೇಕು. ಆಗ್ತಾ ಇರಬೇಕು. ತಂದೆಯಾದಂಥವನು ಪರಮಾತ್ಮ ಆದಂಥವನು ಹಳೆ ಊಟ ಕೊಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಏನ್ ಮಾಡ್ತಾರೆ? ಹೊಸ ಹೊಸ ಊಟ ತಿನ್ಬೇಕು. ಹೊಸ ಊಟ ಕೊಟ್ರೆ ಮಾತ್ರ ಮನ ಬುದ್ಧಿಗೂ ಆತ್ಮನಿಗೂ ಇಷ್ಟವಾಗ್ತದೆ. ಅದೇ ಊಟ ಆದ್ರೆ ಏನಾಗ್ತದೆ? ಬೇಜಾರಾಗ್ತದಲ್ವ? ಯಾಕಂದ್ರೆ ಆತ್ಮ ಯಾವಾಗಲೂ ವೆರೈಟಿಯನ್ನು ಇಷ್ಟಪಡುತ್ತಲ್ವ? ಅದು ಯಾವಾಗ ಬೇಕು, ಯಾವ ಲೆವೆಲ್ ಅಲ್ಲಿ ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಬಾಬಾ ಡಿಸೈಡ್ ಮಾಡ್ತಾರೆ. ಅದಕ್ಕಾಗಿ ಈ ರೀತಿ ಭಾಗ್ಯದ ರೇಖೆ ಅಂದ್ರೆ ನೀವ್ ಏನೂ ಕೇಳುವಂಗಿಲ್ಲ. ನಿಮ್ಮ ಸಂಪೂರ್ಣ ಜೀವನದ ಜವಾಬ್ದಾರಿ ಯಾರ್ದು? ಬಾಬಾ ಕೆಲವೊಂದು ಮನೇಲಿ ಅಣ್ಣಂದಿರು ಇರ್ತಾರೆ. ಹೆಂಗಿರ್ತಾರೆ ಅಂತಂದ್ರೆ ಅವ್ರ ಅಕ್ಕಂದಿರು ಏನ್ ಹೇಳಿದ್ರು ಅದೇ ಡ್ರೆಸ್ ಹಾಕೊಳ್ಬೇಕು. ಅವ್ರಿಗೆ ಬೇಕಾಗಿರೋ ಡ್ರೆಸ್ ಹಾಕೊಳ್ಳೋಂಗಿಲ್ಲ, ಅವ್ರು ಹೇಳ್ದಂಗೆ ಮಾಡು. ಇನ್ನು ಮನೇಲಿ ಅಕ್ಕಂದಿರು ಅಡಿಗೆ ನಾನು ಮಾಡಿದ ಬಾಯಿ ಮುಚ್ಕೊಂಡು ತಿನ್ನೆ, ನಿಮ್ಗೆ ಬೇಕಾಗಿರೋದು ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ ಇಲ್ಲ. ಅದಕ್ಕೆ ಅವ್ರು ಹೇಳ್ದಂಗೆ ಏನ್ ಮಾಡ್ಬೇಕಾಗ್ತದೆ? ಹೌದು. ಕೇಳಬೇಕಾಗ್ತದೆ. ಅಂತವ್ರಿಗೆ ಏನ್ ಹೇಳ್ತಾರೆ? ಸ್ವಾರ್ಥಿಗಳು. ಅಮ್ಮ ಅವ್ರ ಗಂಡ ಅಂತ ಹೇಳ್ತಾರೆ. ಅಮ್ಮ ಹೇಳ್ದಂಗೆ ಕೇಳ್ಬೇಕು, ಹೌದು. ಸರಿನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಇಲ್ಲೂ ಕೂಡ ನಾವ್ ಯಾರು ಹೇಳ್ದಂಗೆ ಕೇಳ್ಬೇಕು? ಬಾಬಾ ಬಾಬನಿಗೆ ಮನಸ್ಸಿನ ಇಟ್ಟರೆ ಆಯ್ತು. ಶರೀರ ಎಲ್ಲಾದ್ರೂ ಇಟ್ಕೊಳ್ಳಿ, ಅವನು ಯಾರಿಗಾದ್ರೂ ಸೇವೆ ಮಾಡ್ಲಿ, ಎಲ್ಲೇ ಹೋದ್ರು ಕೂಡ ನನ್ನ ಮನಸ್ಸು ಯಾರ ಜೊತೆಗಿದೆ? ಬಾಬಾಜಿ. ಅಷ್ಟು ಮಾತ್ರ ನಾವು ನೋಡ್ಕೊಂಡು ಸಾಕು. ಓಕೆ. ಬಾಬಾ ಕೇಳ್ತಾರೆ, ಮಕ್ಕಳೇ ಸದಾ ಹೊಳಗ್ತಾ ಇದೆಯೋ ಅಥವಾ ಬಿಟ್ಟು ಬಿಟ್ಟು ಮಾಡ್ತಾ ಇದೆ. ಯಾ ಕಭಿ ಚಮಕ್ತಾ ಹುವಾ ಸಿತಾರಾ ಡಲ್ ಬಿ ಹೋ ಜಾತಾ ಹೈ ಕ್ಯಾ? ಯಾವಾಗಲೂ ಹೊಳಿತಾ ಇರೋದು ಯಾವಾಗ್ಲೂ ಕೂಡ ಏನಾಗ್ತದೆ? ಡಲ್ ಆಗತ್ತೆ. ಹೌದು ಅಣ್ಣವ್ರೆ, ಒಂದು ವಾರ ಏನಾದ್ರು ಮದ್ವೆ ಮನೆಗೆ ಹೋಗಿ ಬಂದ್ಬಿಟ್ರೆ ಏನಾಗ್ಬಿಡ್ತದೆ? ಆಗ್ತದ ಆಗಲ್ವೋ? ढीला नहीं होना चाहिए, डल ಆಗಬಾರ್ದು. अगर चमकता हुआ सितारा ढीला होता है उसका कारण क्या है जानते हो? ಹೊಳಿತಾ ಇರುವಂತ ನಕ್ಷತ್ರ ಏನಾಗ್ತಾ ಇದೆ? ಡಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು? ಕಾರಣ ಏನು ಅಂತ ನಾಳೆ ನೋಡೋಣ. ಯಾವಾಗಲೂ ಹೊಳಿತಾ ಇರಬೇಕು, ಡಲ್ ಆಗಿರ್ಬೇಕು? ಹೊಳಿತಾ ಇರ್ಬೇಕು ಅಂದ್ರೆ ಬಾಬನ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಬ್ರಷ್ ಇಂದ ಏನ್ ಮಾಡ್ತಾ ಇರ್ಬೇಕು? ಎಮ್ಮೆ ಚರ್ಮದ ರೂಪದಲ್ಲಿ ಕಸ 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 ತಿಕ್ಸ್ಕೊಳ್ತಾ ಇದ್ರೆ ಕ್ಲೀನ್ ಆಗಿರ್ತೀವಿ. ಇಲ್ಲ ಅಂತಂದ್ರೆ ಹಾಗೆ ಎಮ್ಮೆ ತಮ್ಮನ ಕುತ್ಕೊಂಡ್ಬಿಟ್ಟು ಚೆನ್ನಾಗಿ ಏನಾಗಿರ್ತದೆ? ಮೆತ್ಕೊಂಡಿದ್ದಿರ್ತದೆ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಓಕೆ ಅಂಶ. ಓಂ ಶಾಂತಿ.